Hi friends, good evening. ನಾನು ನಿಮ್ಮ ರವಿ ಸಿ ನಾಯ್ಕರ್. As you know that current affairs ಕೂಡ ಓದುವುದು ಒಂದು ಕಲೆ ಅಂತ ಹೇಳ್ತಾರೆ. Because we know that within the current affairs there are lots of the subjects are heading, right? ಅಂದ್ರೆ ಪ್ರಚಲಿತ ಘಟನೆ ಓದ್ತಿರ್ಬೇಕಾರೆ ಒಂದ್ ಸ್ವಲ್ಪ ಸಬ್ಜೆಕ್ಟ್ ನಾಲೆಜ್ ಬೇಕಾಗತ್ರಿ. ಯಾಕಂದ್ರೆ ಒನ್ ಲೈನ್ ಕರೆಂಟ್ ಅಫೇರ್ಸ್ ಓದೋದು ಬೇರೆ ಇದೆ. ಲೈಕ್ ಅವಾರ್ಡ್ಸ್ ಇರ್ಬೋದು, ರ್ಯಾಂಕಿಂಗ್ಸ್ ಇರ್ಬೋದು, ಪರ್ಸನಾಲಿಟಿ ನ್ಯೂಸ್ ಅವು ಓದೋದು ಬೇರೆ. ಅದಕ್ಕೆ ನಿಮ್ಗೆ ನಾಲೆಜ್ ಇಲ್ಲ ಅಂದ್ರೂ ಪರವಾಗಿಲ್ಲ. ಯಾಕೆ ಈ ಕರೆಂಟ್ ಅಫೇರ್ಸ್ ಆಗ್ತಾ ಇದಾವ ಅನ್ನೋ ಒಂದು ಲಾಜಿಕ್ ಗೊತ್ತಿರೋ ಸಾಕ್ರಿ. ಯು ಕ್ಯಾನ್ ಗೋ ಫಾರ್ ಎನಿ ಕೈಂಡ್ ಆಫ್ ಒನ್ ಲೈನ್ ಕರೆಂಟ್ ಅಫೇರ್ಸ್. But some current affairs always depend on the concept oriented or commitment taken by any institution. ಅಂದ್ರೆ ಕೆಲವೊಂದಿಷ್ಟು ಕರೆಂಟ್ ಅಫೇರ್ಸ್ ಏನ್ ಗೊತ್ತ್ರಿ, ಯಾವುದೇ ಒಂದು ಘೋಷಣೆ ಆಧಾರದ ಮೇಲೆ ಅಥವಾ ನಿರ್ಧಾರದ ಆಧಾರದ ಮೇಲೆ ಇರ್ತಾವ್ರಿ. ಸೊ ಹೀಗಾಗಿ ಅದೇ ಬೇಸ್ ಇಟ್ಕೊಂಡು ನಾವು ಡೇ ಟು ಡೇ ಲೈಫ್ ಕರೆಂಟ್ ಅಫೇರ್ಸ್ ನ ವಿ ಆರ್ ಕವರಿಂಗ್ ಥರೋಲಿ. ಸೊ ಪ್ಲೀಸ್ ನೋಡ್ಕೊಡಿ. ಇಲ್ಲಿವರೆಗೆ ನಾವು ಟೋಟಲಿ 18 ವಿಡಿಯೋ ಮಾಡಿದಿವ್ರಿ. ಅಂದ್ರೆ ಆ 18 ವಿಡಿಯೋ ನೋಡ್ತಿರ್ಬೇಕಾದ್ರೆ ಡೆಫಿನೆಟ್ಲಿ ಒನ್ ಬೈ ಒನ್ ವಿಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡ್. ಓಕೆ, ದಿಸ್ ಇಸ್ ದ ವೇ ಐ ಹ್ಯಾವ್ ಟು ಥಿಂಕ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಕರೆಂಟ್ ಅಫೇರ್ಸ್ ಅನ್ನೋದು ಒಂದು ಭಾವನೆ ಬರುತ್ತೆ. ಅಂದ್ರೆ ಆ ತರ ನೋಡ್ತಿರ್ಬೇಕು 360 ಡಿಗ್ರಿ ಕವರ್ ಆದಾಗ ಓಕೆ, ಈ ತರ ನಾವು ಪ್ರಚಲಿತ ಘಟನೆಯನ್ನು ಓದಿದರೆ ನಮಗೆ ಸಬ್ಜೆಕ್ಟ್ ನಾಲೆಜ್ ಸಿಗ್ತದೆ. ಪ್ಲಸ್ ಅದು ಯಾಕೆ ಇಂಪಾರ್ಟೆಂಟು, ಯಾಕೆ ಈ ಪ್ರಚಲಿತ ಘಟನೆ ಎಕ್ಸಾಮ್ ಇಂಪಾರ್ಟೆಂಟ್ ಅನ್ನೋದು ವಿಲ್ ಆಲ್ ಸ್ಟಾರ್ಟ್ ಫೀಲಿಂಗ್ ವೆರಿ ವೆಲ್. ಸೊ ಹೀಗಾಗಿ ನಮ್ಮ ಉದ್ದೇಶ, ನಿಮ್ಮ ಪರೀಕ್ಷೆ ಡೇಟ್ ಅನೌನ್ಸ್ ಆದಾಗ, ಎಕ್ಸಾಮ್ ಡೇಟ್ ಅನೌನ್ಸ್ ಆದಾಗ ಕೊನೆಯ ಹಂತದಲ್ಲಿ ಮಾಡುವ ಟಾಪಿಕ್ಸ್ ಬೇರೆ ಇರ್ತವ್ರಿ, ಅವನ್ನ ಆ ಸೀರೀಸ್ ಅಲ್ಲೇ ಮಾಡ್ತೀವಿ. ಬಟ್ ದಿನನಿತ್ಯದ ಪ್ರಚಲಿತ ಘಟನೆ ಓದ್ತಿರ್ಬೇಕಾದ್ರೆ ನೀವು ಲಿಂಕ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಯಾವುದೋ ಒಂದು ಕಾನ್ಸೆಪ್ಟ್ ಹಿಡನ್ ಇರ್ತದೆ. ಪ್ಲೀಸ್ ಗೋ ಅಂಡ್ ವಾಚ್ ದ ಪ್ರೀವಿಯಸ್ ವಿಡಿಯೋಸ್ ಆಲ್ಸೋ. ಯಾಕಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಮೆನ್ಷನ್ ಮಾಡ್ತೀವಿ. ಆಲ್ರೆಡಿ ಅಪ್ಲೋಡ್ ಆಗಿರೋದ್ರಿಂದ ನೀವು 1.25 ಸ್ಪೀಡ್ ಅಥವಾ 1.5 ಸ್ಪೀಡ್ ಇಟ್ಕೊಂಡು ಬೇಗ ವಿಡಿಯೋ ಮುಗಿಸ್ಬೋದು. ಯಾಕಂದ್ರೆ ಕನ್ಸಿಸ್ಟೆನ್ಸಿ ಅಂಡ್ ಕಂಟಿನ್ಯೂಟಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಸ್ಪಿರೆಂಟ್ ಅಂತ ಹೇಳ್ತಾರೆ. ಸೊ ಅದೇ ಟೈಪ್ ಇವತ್ತು ಕೂಡ ಒಂದಿಷ್ಟು ಕ್ವಶನ್ಸ್ ತಗೊಂಡ್ಬಂದೇನೆ. ಸೊ ದಟ್ ದೀಸ್ ಕ್ವಶನ್ ಆಲ್ಸೋ ಗೋಯಿಂಗ್ ಟು ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ಏನಾಗ್ತದೆ, ಯಾವ ತರ ಇನಿಷಿಯೇಟಿವ್ ಸ್ಟಾರ್ಟ್ ಆಗಿದೆ ಅಂತ. ಸೊ ಪ್ಲೀಸ್ ಗೋ ಅಂಡ್ ವಾಚ್ ದ ಪ್ರೀವಿಯಸ್ ವಿಡಿಯೋಸ್ ಆಲ್ಸೋ. ಇವತ್ತಿನ ಸೆಷನ್ ನೋಡ್ಕೊಂಡು ಏನಿದೆ ಗೊತ್ತ್ರಿ, ವಿಚ್ ಸ್ಟೇಟ್ ಹ್ಯಾವ್ ಟಾಪ್ ದ ಸ್ಟೇಟ್ ಎನರ್ಜಿ ಎಫಿಷಿಯನ್ಸಿ ಇಂಡೆಕ್ಸ್ 2024 ರಿಲೀಸ್ ರೀಸೆಂಟ್ಲಿ ಬೈ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಟಾಪಿಕ್ ಅಲ್ಲಿ ನೋಡ್ರಿ, ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಸ್ ಸ್ಟೇಟ್. ಅಂದ್ರೆ ಸರ್ ನಮ್ಮಲ್ಲಿ ಇನ್ ಇಂಡಿಯಾ ವಿ ಹ್ಯಾವ್ ಅ ಸಿಸ್ಟಮ್ ಕೋಡ್ ಆಸ್ ದಟ್ ಇಸ್ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಅಂಡ್ ಕನ್ಕರೆಂಟ್ ಲಿಸ್ಟ್ ಅಂತ ಹೇಳ್ತಾರೆ. ಈಗ ನೋಡ್ರಿ ಸರ್, ಜನರು ಅಂತ ಬಂದಾಗ ಜನರಿಗೆ ಇಲ್ಲಿ ನೋಡ್ರಿ ದೇರ್ ಇಸ್ ಅ ಡಿಸ್ಟ್ರಿಬ್ಯೂಷನ್ ಆಫ್ ಎನರ್ಜಿ ಸೆಂಟ್ರಲ್ ಮತ್ತು ಸ್ಟೇಟ್ ಎರಡೂ ರೆಸ್ಪಾಂಡ್ ಇರ್ತದ್ರಿ. ಎರಡೂ ರೆಸ್ಪಾಂಡ್ ಇರ್ಬೇಕಾದ್ರೆ ಅಂದ್ರೆ ಇಲ್ಲಿ ಎನರ್ಜಿ ಅಂತ ಬಂದಾಗ ಇದನ್ನ ಗೊತ್ತಿದೆ, ದಟ್ ಇಸ್ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಬರ್ತಂದ್ರೆ ಸಮವರ್ತಿ ಪಟ್ಟಿಯಲ್ಲಿ ಬರ್ತಂದ್ರೆ. ಶಕ್ತಿ ಅಂತ ಬಂದಾಗ ಇಟ್ಸ್ ಗೋಯಿಂಗ್ ಟು ಕಮ್ಸ್ ಅಂದ್ರೆ ದಟ್ ಇಸ್ ಕನ್ಕರೆಂಟ್ ಲಿಸ್ಟ್. ಏನ್ ಹೇಳ್ತಾನೆ, ಸ್ಟೇಟ್ ಅಂತ ಹೇಳ್ತಾನೆ. ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ಇಂಡೆಕ್ಸ್ ಅಂತ ಹೇಳ್ತಾನೆ. ಹಾಗಾದ್ರೆ ಇದನ್ನ ಯಾರು ರಿಲೀಸ್ ಮಾಡ್ತಾನೆ, ದಟ್ ಇಸ್ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಮಾಡ್ತಾರೆ. ಸೊ ಪ್ಲೀಸ್ ರಿಮೆಂಬರ್ ಒನ್ ಥಿಂಗ್, ಎಕ್ಸಾಮ್ಗೆ ಓದ್ತಿರ್ಬೇಕಾದ್ರೆ ಯಾವ್ದಾದ್ರು ಪಬ್ಲಿಷ್ ಮಾಡಿದ ಇನ್ಸ್ಟಿಟ್ಯೂಷನ್ ನೇಮ್ ಇತ್ತು, ಯು ಹೌ ಟು ಅಂಡರ್ಸ್ಟ್ಯಾಂಡ್. ಹಾಗಾದ್ರೆ ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಇಸ್ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ. ಈ ಇನ್ಸ್ಟಿಟ್ಯೂಷನ್ ಬಗ್ಗೆ ನೋಡೋಣ. ದೆನ್ ವಿಲ್ ಗೋ ಬೈ ದ ಥರೋ ಅನಾಲಿಸಿಸ್ ಆಫ್ ಇಂಡೆಕ್ಸ್. ಅಂದ್ರೆ ಫಸ್ಟ್ ಈ ಇಂಡೆಕ್ಸ್ ರಿಲೀಸ್ ಮಾಡಿದ ಇನ್ಸ್ಟಿಟ್ಯೂಟ್ ನೋಡೋಣ. ಯಾಕಂದ್ರೆ ಒಂದ್ ತಿಳ್ಕೊಡ್ರಿ, ಯಾವಾಗಾದ್ರೂ ನಿಮ್ಮ ಎಕ್ಸಾಮ್ಗೆ ಓದ್ತಿರ್ಬೇಕಾದ್ರ ಈ ಶಬ್ದ ಬಂದರೆ ಪ್ಲೀಸ್ ಯು ಹ್ಯಾವ್ ಟು ರಿಮೆಂಬರ್ ದಟ್ ಇಸ್ ಸ್ಟ್ಯಾಟ್ಯುಟರಿ ಬಾಡಿ. ಅಂದ್ರೆ whenever you guys are going to have any word called as a statutory body, ಅಂದ್ರೆ ಇದಕ್ಕೇನಂತ ನಾವು ಶಾಸನಾತ್ಮಕ ಸಂಸ್ಥೆ. ಸರ್ ವಾಟ್ ಡು ಯು ಮೀನ್ ಬೈ ಶಾಸನಾತ್ಮಕ ಸಂಸ್ಥೆ? ದೇ ಆರ್ ದ ಇಂಡಿಪೆಂಡೆಂಟ್ ಬಾಡಿ, ದೇ ಕ್ಯಾನ್ ಟೇಕ್ ಓನ್ ಡಿಸಿಷನ್ಸ್ ಅಂತ ಅರ್ಥ. ಹಾಗಾದ್ರೆ ಯಾವುದಾದ್ರೂ ಒಂದು ಸಂಸ್ಥೆಗೆ ಒಂದು ಕಾಯ್ದೆಯ ಮೂಲಕ ಅಂದ್ರೆ ಆಕ್ಟ್ ಮೂಲಕ ಅಧಿಕಾರ ಕೊಟ್ಟರೆ ಅದಕ್ಕೆ ನಾವು ಏನಂತಾರೆ, ಸ್ಟ್ಯಾಟ್ಯುಟರಿ ಬಾಡಿ ಅಂದ್ರೆ. ಇಫ್ ಎನಿ ಇನ್ಸ್ಟಿಟ್ಯೂಷನ್ ಇಸ್ ಗೋಯಿಂಗ್ ಟು ಡಿರೈವ್ ಎ ಪವರ್ ಫ್ರಮ್ ಪಾರ್ಲಿಮೆಂಟರಿ ಆಕ್ಟ್, we are going to call as a statutory bodies. ಅಂದ್ರೆ ಸರ್ ಇವೇನ್ ಮಾಡಬಹುದು, ದೇ ಕ್ಯಾನ್ ಟೇಕ್ ಇಂಡಿಪೆಂಡೆಂಟ್ ಡಿಸಿಷನ್. ಅಂದ್ರೆ ಇವರು ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾದ ನಿರ್ದೇಶನ ಅಥವಾ ಸ್ವತಂತ್ರವಾದ ಯಾವುದೇ ಇನಿಷಿಯೇಟಿವ್ ತಗೋಬಹುದು ಅಂತ ಹೇಳ್ತಾರೆ. ಸೊ ಹೀಗಾಗಿ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಏಜೆನ್ಸಿ ಅನ್ನೋದು ಇದು 2002ರಲ್ಲಿ ಸ್ಥಾಪಿಸಲಾಗಿದೆ. ಸ್ಥಾಪನೆ ಕೇಳಬಹುದು, ಯಾವ ಸ್ಥಾಪನೆ? 2002. ಹಾಗಾದ್ರೆ ಇದಕ್ಕೆ ಯಾವ ಕಾಯ್ದೆ ಮುಖಾಂತರ ಅಧಿಕಾರ ಕೊಟ್ಟಾರ? ದ ಆಕ್ಟ್ ಸೇಸ್ ದಟ್ ಇಸ್ ಎನರ್ಜಿ ಕನ್ಸರ್ವೇಷನ್ ಆಕ್ಟ್ 2001. ಅಂದ್ರೆ ಭಾರತ ಸರ್ಕಾರ 2001ರಲ್ಲಿ ಶಕ್ತಿ ಸಂರಕ್ಷಣೆ ಅಂದ್ರೆ ಶಕ್ತಿ ಸಂರಕ್ಷಣೆ ಕಾಯ್ದೆಯನ್ನು ತಗೊಂಡ್ಬಂದಿದ್ರೆ 2001. ಹಾಗಾಗಿ ಈ ಸಂಸ್ಥೆಯನ್ನು ಈ ಕಾಯ್ದೆ ಅಡಿಯಲ್ಲಿ ಸ್ಥಾಪಿಸಲಾಗಿದೆ. ದಟ್ಸ್ ವೈ ಪ್ಲೀಸ್ ರಿಮೆಂಬರ್ ಎಕ್ಸಾಮ್ ಅಲ್ಲಿ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಇಯರ್ ದ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಇನ್ಸ್ಟಿಟ್ಯೂಟ್ ಹ್ಯಾವ್ ಬಿನ್ ಎಸ್ಟಾಬ್ಲಿಷ್ ಅಂತಂದ್ರೆ ಗೋ ಬೈ 2002 ವಿತ್ ಥ್ರೂ ವಿಚ್ ಆಫ್ ದ ಫಾಲೋಯಿಂಗ್ ಆಕ್ಟ್ ಇಟ್ ಇಸ್ ಗೋಯಿಂಗ್ ಟು ಡಿರೈವ್ ಪವರ್. ಅಂದ್ರೆ ಯಾವ ಕಾಯ್ದೆ ಮೂಲಕ ಇದಕ್ಕೆ ಅಧಿಕಾರ ನೀಡ್ತಾರೆ ಅಂದಾಗ, ಬಿಕಾಸ್ ದೇ ಆರ್ ಟೇಕಿಂಗ್ ಓನ್ ಡಿಸಿಷನ್ಸ್, ರೈಟ್?
ಯಾಕಂದ್ರೆ ದಟ್ ಇಸ್ ಎನರ್ಜಿ ಕನ್ಸರ್ವೇಷನ್ ಆಕ್ಟ್ 2001 ಅಂದ್ರೆ ಶಕ್ತಿ ಸಂರಕ್ಷಣೆ ಕಾಯ್ದೆ 2001 ಅಂತ ತಿಳ್ಕೊಂಡು. ಸೊ ಹೀಗಾಗಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಭಾರತದಲ್ಲಿರುವ ಎಲ್ಲ ರಾಜ್ಯಗಳಲ್ಲಿ ಹೇಗೆ ಶಕ್ತಿ ಉತ್ಪಾದನೆ ಆಗ್ತಾ ಇದೆ, ಅದೇ ಅವ್ರು ಕಲ್ಲಿದ್ದಲನ್ನ ತಗೊಂಬರತ್ತಾರೋ ಇಲ್ಲ ಅಣು ಸ್ಥಾವರಗಳಿಂದ ಮಾಡ್ತಾ ಇದ್ರು, ಅಥವಾ ಎಷ್ಟು ಕನ್ಸಂಪ್ಷನ್ ಆಗ್ತಾ ಇದೆ ಅಂದ್ರೆ ವಿದ್ಯುತ್ ಎಷ್ಟು ಕನ್ಸಂಪ್ಷನ್ ಆಗ್ತಾ ಇದೆ ಅಂತ ನೋಡ್ತಾರೆ. ಯಾಕಂದ್ರೆ ಸರ್ ಇಲ್ಲಿ ಸ್ಟೇಟ್ ಹ್ಯಾಸ್ ಟು ಗೋ ಫಾರ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ದಟ್ ಇಸ್ ಸೆಂಟ್ರಲ್ ಗವರ್ಮೆಂಟ್ ಫಾರಿನ್ ಪಾಲಿಸೀಸ್. ಅಂದ್ರೆ ಸರ್ ಭಾರತ ಸರ್ಕಾರ ಹೋಗಿ ಯಾವುದೋ ಒಂದು ಅಗ್ರಿಮೆಂಟ್ ಸೈನ್ ಮಾಡ್ತಂತ ತಿಳ್ಕೊಡ್ರಿ. ಅಗ್ರಿಮೆಂಟ್ ಸೈನ್ ಮಾಡಿದಾಗ ಸ್ಟೇಟ್ ಹ್ಯಾಸ್ ಟು ಕೋಆಪರೇಟ್, ರೈಟ್ ಸರ್. ಭಾರತ ದೇಶವು ಹೋಗಿ ಯಾವುದೋ ಒಂದು ಒಪ್ಪಂದಕ್ಕೆ ಸೈನ್ ಮಾಡ್ತದೆ. ಆ ಒಪ್ಪಂದಕ್ಕೆ ಸೈನ್ ಆದ್ಮೇಲೆ ಅದಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ರಾಜ್ಯಗಳ ಸಹಕಾರ ಬೇಕಲ್ಲ. ರಾಜ್ಯಗಳ ಸಹಕಾರ ಬೇಕು. ಯಾಕಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಇಸ್ ಆಲ್ಸೋ ಗೋಯಿಂಗ್ ಟು ಗಿವ್ ಲಾಟ್ಸ್ ಆಫ್ ದ ಫಂಡ್ ಫಾರ್ ಸ್ಟೇಟ್ ಗವರ್ಮೆಂಟ್ ಡೆವಲಪ್ಮೆಂಟ್ಸ್. ಅಂದ್ರೆ ರಾಜ್ಯಗಳ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಸಪೋರ್ಟ್ ಕೊಡ್ಬೇಕಾದ್ರೆ, ಅದು ಯೋಜನೆ ಕೊಡ್ಬೇಕಾದ್ರೆ ಸ್ಟೇಟ್ ಹ್ಯಾಸ್ ಟು ಕೋಆಪರೇಟ್, ರೈಟ್. ಸೊ ಹೀಗಾಗಿ ಈ ಸಂಸ್ಥೆ ಒಂದು ಏನ್ ಮಾಡಿದ್ರಿ, ಸ್ಟೇಟ್ ಎನರ್ಜಿ ಎಫಿಷಿಯನ್ಸಿ ಅಂತ ಹೇಳಿದ್ರೆ ಯಾವ ರಾಜ್ಯದಲ್ಲಿ ಸಫಿಶಿಯಂಟ್ ಆಗಿ ಶಕ್ತಿ ಉತ್ಪಾದನೆ ಇದೆ, ಅಂದ್ರೆ ಜನಕ್ಕೆ ಅವ್ರಿಗೂ ಕರೆಂಟ್ ಎಷ್ಟು ಕೊಡತ್ತಾರ, ವಿದ್ಯುತ್ ಎಷ್ಟು ಕೊಡತ್ತಾರ. ಯಾಕಂದ್ರೆ ಇಲ್ಲಿ ನೋಡಿ, ಕರ್ನಾಟಕದಲ್ಲಿ ಯಾವುದೋ ಒಂದು ಇಂಡಸ್ಟ್ರಿ ಇತ್ತಂತ ಕೊಡ್ರಿ, ಕರ್ನಾಟಕ ರಾಜ್ಯ ಸರ್ಕಾರ ಅಲ್ಲಿ ಕರೆಂಟ್ ಸಪ್ಲೈ ಕರೆಕ್ಟ್ ಮಾಡಲಿ ಅಂತ ಕೊಡ್ರಿ, ಅಲ್ಲಿ ಉತ್ಪಾದನೆ ಆಗಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ಮತ್ತು ಬೇರೆ ದೇಶದಲ್ಲಿ ಬೇಡಿಕೆ ಉಂಟಾಗಲ್ಲ. ಸರ್ ಬೇಡಿಕೆ ಇಲ್ಲ ಮತ್ತು ಮಾರ್ಕೆಟ್ ಉತ್ಪಾದನೆ ಆಗ್ತಲ್ಲ ಸರ್ಕಾರಕ್ಕೆ, ಅಂದ್ರೆ ಕೇಂದ್ರ ಸರ್ಕಾರಕ್ಕೆ GDP ಇನ್ಕ್ರೀಸ್ ಆಗಲ್ಲ. ಸೊ ಹೀಗಾಗಿ ರಾಜ್ಯಗಳನ್ನ ಅನಲೈಸ್ ಮಾಡಕ್ಕೆ ಒಂದು ಇಂಡೆಕ್ಸ್ ಬಿಡ್ತಾರೆ. ಇಲ್ಲಿ ಪರ್ಟಿಕ್ಯುಲರ್ ಏನ್ ಹೇಳ್ತಾರ, ಶಕ್ತಿ ಎನರ್ಜಿ ಬಗ್ಗೆ ಮಾತಾಡ್ತಾರೆ, ಎನರ್ಜಿ ಬಗ್ಗೆ. ಹಾಗಾದ್ರೆ ಇದು ಕನ್ಸರ್ನ್ ಏನಿದೆ ಅದು ಕೂಡ ಇಂಪಾರ್ಟೆಂಟ್ ಅಲ್ಲ. ಕನ್ಸರ್ನ್ ಏನ್ ತಗೊಳ್ರಿ ಸರ್, ಇಲ್ಲಿ ಭಾರತ ಸರ್ಕಾರ 2021 ದಟ್ ಇಸ್ COP 26th ಮೀಟಿಂಗ್, ಹವಾಮಾನ ಕುರಿತ ಕ್ಲೈಮೇಟ್ ಚೇಂಜ್ ಮೀಟಿಂಗ್ ಎಲ್ಲ ನಡೆದಿದ್ದು ಗ್ಲಾಸ್ಕೋದಲ್ಲಿ ನಡೆದಿತ್ತು. ಯಾಕಂದ್ರೆ ಪ್ಯಾರಿಸ್ ಅಗ್ರಿಮೆಂಟ್ ಆದ್ಮೇಲೆ ಬರೀ ಒಂದೊಂದು ವರ್ಷಕ್ಕೆ ಘೋಷಣೆ ಕೊಡಬೇಡ, ಪರ್ ಲಾಂಗ್ ಟರ್ಮ್ ಘೋಷಣೆ ತಗೊಳ್ರಿ ಅಂತ ಹೇಳಿದ್ರು. ಅಂದ್ರೆ ಪ್ರತಿ ವರ್ಷ ಅಂದ್ರೆ ಪ್ರತಿ 5 ವರ್ಷಕ್ಕೊಮ್ಮೆ ಪ್ರತಿ ದೇಶಗಳು ತಮ್ಮ NDC ಹೇಳ್ಬೇಕಂತ ಹೇಳ್ತಾರೆ. ದಟ್ ಇಸ್ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್. ಮೀನ್ಸ್ ನಮ್ಮ ದೇಶದಿಂದ ನಾವು 5 ವರ್ಷದಲ್ಲಿ ಈ ಗುರಿಗಳನ್ನು ಹೊಂದುತ್ತೇವೆ ಅಂತೇಳಿ ಅಲ್ಲೊಂದು ಡಿಕ್ಲರೇಷನ್ ಸೈನ್ ಮಾಡಿ ಬರ್ಬೇಕಂತ ಹೇಳ್ತಾರೆ. ಸೊ ಹೀಗಾಗಿ ಭಾರತ ಸರ್ಕಾರ 5 ವರ್ಷಕ್ಕೊಮ್ಮೆ ಅಂತ ಬಂದಾಗ 2021 ಘೋಷಣೆ ಮಾಡಿತು. ಏನಂತ ಘೋಷಣೆ ಮಾಡಿದ್ರು ಗೊತ್ತ್ರಿ, ನಾವು ಒಟ್ಟು 5 ಗುರಿಗಳನ್ನು ಹೊಂದುತ್ತೇವೆ ಅಂತ ಹೇಳಿದ್ರೆ ಆ 5 ಗುರಿಗಳು ಏನಂತ ನಾವು ದಟ್ ಇಸ್ ಪಂಚಾಮೃತ. 5 ಗುರಿಗಳಿಗೆ ಏನಂತ ಹೆಸರಿಟ್ಟರು, ಪಂಚಾಮೃತ. ಅಂದ್ರೆ ಭಾರತವು 2021ರಲ್ಲಿ 2025ರ ಒಳಗಡೆ ನಾವು ಒಟ್ಟು 5 ಗುರಿಗಳನ್ನು ತಲುಪ್ತೇವೆ ಅಂತೇವೆ. ಯಾವ ಸರ್, ದಟ್ ಇಸ್ ಪಂಚಾಮೃತ್ ಮೀನ್ಸ್ ದಟ್ ಇಸ್ 5 ಸೊಲ್ಯೂಷನ್ ಟು ಟ್ಯಾಕಲ್ ದ ಕ್ಲೈಮೇಟ್ ಚೇಂಜ್. ಏನೇನು ಹೇಳಿದ್ರು ಗೊತ್ತ್ರಿ, ನಾವು 2025 ಅಂದ್ರೆ 2021ರಲ್ಲಿ 2030 5 ವರ್ಷಕ್ಕೆ ಹೇಳ್ಬೇಕಲ್ಲ, 2030 500 ಗಿಗಾವ್ಯಾಟ್ ಅನ್ನು ನಾವು ನಾನ್ ಫಸಲ್ ಫ್ಯೂಲ್ ಇಂದ ತರ್ತೀನಿ ಅಂತೇಳಿ. ಸರ್ ಭಾರತದಲ್ಲಿ ಬಳಕೆಯಾಗುವ ಶಕ್ತಿಯ 500 ಗಿಗಾವ್ಯಾಟ್ ಶಕ್ತಿಯನ್ನು ನಾವು ಪಳವಳಿಕೆ ಇಂಧನಗಳನ್ನು ಬಿಟ್ಟು ತಗೊಂಡ್ಬರ್ತೀವಿ ಅಂತ ಹೇಳಿದ್ರು. ಸೆಕೆಂಡ್ ಏನಂದ್ರಿ, 50% ಏನಿಲ್ಲ ನಮ್ಮ ದೇಶದಲ್ಲಿ ಎಷ್ಟೀಗ 100% ವಿದ್ಯುತ್ ಬೇಕಾದ್ರೆ ಅದರಲ್ಲಿ 50% ವಿದ್ಯುತ್ ನಾವು ಅಂದ್ರೆ ನವೀಕರಿಸಬಹುದಾದ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ. ಯಾಕಂದ್ರೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೀವು ನೋಡ್ರಿ ಅಂತ ಕೊಡ್ರಿ, ಅಲ್ಲಿ ನಾನು ಸೋಲಾರು, ವಿಂಡು ಮತ್ತು ಟೈಡಲ್ಲು, ಹೈಡಲ್ಲು ಎಲ್ಲ ಹೇಳಿದೀನಿ. ಅಂದ್ರೆ ನಥಿಂಗ್ ಬಟ್ ಏನ್ ಗೊತ್ತ್ರಿ, ಮೊದಲೇ ಗುರಿ ಏನಂತ 500 ಗಿಗಾವ್ಯಾಟ್ ನ 2030 ಒಳಗಡೆ ನಾವು ಅಂದ್ರೆ ಫಸಲ್ ಫ್ಯೂಲ್ಸ್ ಬಿಟ್ಟು ತಗೊಂಡ್ಬರ್ತೀವಿ ಅಂತಂದ್ರೆ ಪಳವಳಿಕೆ ಕಲ್ಲಿದ್ದಲು ಕಚ್ಚಾ ತೈಲ ಅಲ್ಪ ನಾವು ಬೇರೆ ಯಾವ್ದೋ ಸೋರ್ಸ್ ಇಂದ ತಗೊಂಡ್ಬರ್ತೀವಿ. ಲೈಕ್ ಸೌರಶಕ್ತಿ ಆಗಿರ್ಬೋದು, ಜಲಶಕ್ತಿ ಆಗಿರ್ಬೋದು, ವಾಯುಶಕ್ತಿ ಆಗಿರ್ಬೋದು. ನೆಕ್ಸ್ಟ್ ಏನಂತಾರ 50% ಏನ್ ಮಾಡ್ತೀವಿ ನಾವು, ಅದ್ರಲ್ಲಿ 50% ಶಕ್ತಿ ನಾವು ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ ಅಂದ್ರೆ ನವೀಕರಿಸಬಹುದಾದ ಇಂಧನ ತಗೊಂಡ್ಬರ್ತೀವಿ. ನೆಕ್ಸ್ಟ್ ಅಂದ್ರೆ 1 ಬಿಲಿಯನ್ ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಲ್ಲ ಶಕ್ತಿ ಉತ್ಪಾದನೆ ಕಡಿಮೆ ಮಾಡ್ತೀವಿ ಅಂತೇಳಿ. ಎಲ್ಲಿ ತರ 2030 ತನಕ. ನೆಕ್ಸ್ಟ್ ಏನಂತ, ನೆಕ್ಸ್ಟ್ ನಾವು ಏನೀಗ ಭಾರತ ಸರ್ಕಾರ ಅಥವಾ ಕರ್ನಾಟಕ ರಾಜ್ಯ ಸರ್ಕಾರಗಳು 100 ರೂಪಾಯಿ ಹಣವನ್ನು ವಿದ್ಯುತ್ ಇಂದ ಏನ ಗಳಿಸ್ತಾ ಇದಲ್ಲ, ಎಲೆಕ್ಟ್ರಿಸಿಟಿ ಬಿಲ್ ಗಳಿಸ್ತಾ ಇದಲ್ಲ, ಅದ್ರಾಗ 45% ಹಣವನ್ನು ನಾವ್ ಮಾಡ್ತೀವಿ ಇಂಗಾಲವನ್ನು ಹೊರಸೂಸಿಕೆ ಮಾಡುವುದರಿಂದ ಬಿಟ್ಟು ಬೇರೆ ಕಡೆಯಿಂದ ತಗೊಂಡ್ಬರ್ತೀವಿ. the government of India said that we are going to reduce the 45% dependency on that is economy generated by the carbon ಅಂತ ಹೇಳ್ತಾರೆ. ಈಗ ನೋಡಿ ಸರ್, ಹಿಂಗಂದ್ರೆ ಏನು ಸರ್, ಈಗ ನಾನು ಜನರಿಗೆ ಹತ್ರ ಸರ್ವಿಸ್ ಕೊಡ್ರಿ, ನಾನು ನಿಮಗೆ ಟ್ಯಾಕ್ಸ್ ಕಟ್ತೀನಿ ಅಂತ ಹೇಳ್ತಾರೆ. ಎಲೆಕ್ಟ್ರಿಸಿಟಿ ಕೊಡ್ರಿ, ನಾನು ನಿಮಗೆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ತೀವಿ. ಎಷ್ಟು 100 ರೂಪಾಯಿ ಕಟ್ಟಿದ್ರಂತೆ ಕೊಡ್ರಿ, 100 ರೂಪಾಯಿ ಕಟ್ಟಿದ್ರು. ಹಾಗಾದ್ರೆ ಸರ್ಕಾರಕ್ಕೆ 100 ರೂಪಾಯಿ ಎಲ್ಲಿಂದ ಬಂತು, ವಿದ್ಯುತ್ ಕೊಟ್ಟಿದ್ದಕ್ಕೆ. ವಿದ್ಯುತ್ ಜನರೇಟ್ ಮಾಡೋ, ವಿದ್ಯುತ್ ಅನ್ನು ತಯಾರು ಮಾಡ್ಲಿಕ್ಕೆ ಕಲ್ಲಿದ್ದಲು ಕಚ್ಚಾ ತೈಲ ಸುಟ್ಟಿದ್ರ ಅದರಿಂದ ಇಂಗಾಲ ಡೈಆಕ್ಸೈಡ್ ಹೊರಗೆ ಹೋಗಿರ್ತೈತೆ ಅಲ್ಲಿ. ಅದ್ರೊಳಗೆ ಅಂತ ಏನ್ ಮಾಡ್ತೀವಿ ನಾವು, 45% ನಾವೇನ್ ಕಲ್ಲಿದ್ದಲು ಕಚ್ಚಾ ತೈಲದಿಂದ ರೊಕ್ಕ ಗಳಿಸ್ತಿದಿಲ್ಲ, ಅದನ್ನ 45% ಕಡಿಮೆ ಮಾಡ್ತೀವಿ ಬೈ 2030 ಅಂತ ಹೇಳಿದ್ವಿ. ನೆಕ್ಸ್ಟ್ 2020 ಅಂದ್ರೆ ಏನಂತಾರೆ, ದಟ್ ಇಸ್ ನೆಟ್ ಜೀರೋ. ಸರ್ ವಾಟ್ ಡು ಯು ಮೀನ್ ಬೈ ನೆಟ್ ಜೀರೋ ಅಂದ್ರೆ ನಾವು ಎಷ್ಟು ಹೊಗೆಯನ್ನು ಬಿಟ್ಟಿದೇವಲ್ಲ ಆ ಹೊಗೆಯನ್ನೆಲ್ಲ ವಾಪಸ್ ತಗೊಂಡ್ಬರ್ತೀವಿ 2070 ಅನ್ನೋದ್ರೊಳಗೆ, ಅಂದ್ರೆ ನೆಟ್ ಜೀರೋ ಅಂತ ಹೇಳ್ತಾರೆ. ಸೊ ಹೀಗಾಗಿ ಅದರಲ್ಲಿ ನಾವು ಫೋಕಸ್ ಮಾಡ್ಬೇಕಾದ್ರೆ ಈ ಕ್ವಶನ್ ಏನ್ ಗೊತ್ತ್ರಿ,
ದಿಸ್ ದ ಏರಿಯಾ ದಟ್ ಇಸ್ ಒನ್ ಇಸ್ 50% ರಿಡಕ್ಷನ್ ಮಾಡ್ತಾನೆ ನಂತರ 1 ಬಿಲಿಯನ್, ನೆಕ್ಸ್ಟ್ 45% ಮತ್ತು 500 ಗೀಗಾವ್ಯಾಟ್ಸ್. ಅಂದ್ರೆ ರಾಜ್ಯ ಸರ್ಕಾರಕ್ಕೂ ಕಂಪೇರ್ ಮಾಡ್ಬೇಕಲ್ಲ, ಐ ಹ್ಯಾವ್ ಟು ಕಂಪೇರ್ ದ ಸ್ಟೇಟ್ ಗವರ್ಮೆಂಟ್ ಆಲ್ಸೋ. ಸೊ ಹೀಗಾಗಿ ಈ ಸಂಸ್ಥೆ ಒಂದು ಇಂಡೆಕ್ಸ್ ಬಿಡುತ್ತೆ. ಈ ಗುರಿಗಳನ್ನು ತಲುಪಬೇಕಂದ್ರೆ ಐ ಹ್ಯಾವ್ ಟು ಕಂಪೇರ್ ಇಟ್. ಈ ಸಂಸ್ಥೆ ಒಂದು ಇಂಡೆಕ್ಸ್ ಬಿಡುತ್ತೆ, ಅದಕ್ಕೆ ನಾವು ಸ್ಟೇಟ್ ಎನರ್ಜಿ ಎಫಿಷಿಯನ್ಸಿ ಇಂಡೆಕ್ಸ್. ಅಂದ್ರೆ ಇಲ್ಲಿ ನೋಡ್ಕೊಂಡು ಟೋಟಲ್ ಅವ್ರು ಏನ್ ಮಾಡ್ತಾ ಹೋದ್ರಿ, ದಟ್ ಇಸ್ ಗ್ರೂಪ್ ಎ ಬಿ ಸಿ ಡಿ ಅಂದ್ರೆ 4 ಗ್ರೂಪ್ ಮಾಡ್ಯಾರ. ಅಂದ್ರೆ ಜನಸಂಖ್ಯೆ ಆಧಾರದ ಮೇಲೆ ಮತ್ತು ಅಲ್ಲಿ ಉತ್ಪಾದನೆ ಆಗುವ ಶಕ್ತಿಯ ಆಧಾರದ ಮೇಲೆ. ನೋಡ್ರಿ, ಈ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಎಕನಾಮಿಕ್ ಆಕ್ಟಿವಿಟೀಸ್ ಆಗ್ತಾವ. ಆಬ್ವಿಯಸ್ಲಿ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಎನರ್ಜಿ ಯೂಸ್ ಮಾಡ್ತಾರೆ ಮತ್ತು ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕೆ ಮಹಾರಾಷ್ಟ್ರ ಅಂದ್ರೆ ಜಾಸ್ತಿ ಬಳಕೆ ಆಗೋ ವಿದ್ಯುತ್ ಇರುವ ಒಂದು ರಾಜ್ಯಗಳು ಒಂದು ಸಪರೇಟ್ ಮಾಡೋಣ, ಒಂದು ಮೀಡಿಯಂ ಇರೋದಕ್ಕೆ ಒಂದು ಸಪರೇಟ್ ಮಾಡೋಣ, ನೆಕ್ಸ್ಟ್ ಕಡಿಮೆ ಇರೋದು ಒಂದ್ ಕಡೆ. ಸೊ ಹೀಗಾಗಿ ಒಟ್ಟು 4 ಗ್ರೂಪ್ಗಳು ಮಾಡಿ ಇಲ್ಲಿ ಟಾಪ್ ಲಿಸ್ಟ್ ಅಲ್ಲಿ ಬಿಟ್ಟ. ಅಂದ್ರೆ ಗ್ರೂಪ್ ಎ ದಲ್ಲಿ ಟಾಪ್ ಯಾರು ಮಾಡಿದ್ರೆ ಅತಿ ಹೆಚ್ಚು ವಿದ್ಯುತ್ ಯಾರು ಬಳಕೆ, ದಟ್ ಇಸ್ ಮಹಾರಾಷ್ಟ್ರ. ಅದೇ ಗ್ರೂಪ್ ಬಿ ಪೋಸ್ಟ್ ಅಂತ ಬಂದಾಗ ಯಾರು ಬಂದಾರೆ, ಇಲ್ಲಿ ಆಂಧ್ರ ಪ್ರದೇಶ್. ಅದೇ ಗ್ರೂಪ್ ಸಿ ಅಂತ ಬಂದಾಗ ಯಾರು ಬಂದ ನಮಗೆ ಆಸಾಂ. ಅದೇ ಗ್ರೂಪ್ ಟಿ ಅಂತ ತ್ರಿಪುರಾ ಬಂದಿದೆ, ತ್ರಿಪುರಾ ಟಾಪ್ ಅಲ್ಲಿ ಇದೆ. ಅಂದ್ರೆ ಎನರ್ಜಿ ಕನ್ಸಂಪ್ಷನ್ ಅಂತ ಹೇಳ್ತಾರೆ. ಹಾಗಾಗಿ ಈ ಕ್ವಶನ್ ಅಲ್ಲಿ ಏನ್ ಕೇಳ ಗೊತ್ತ್ರಿ, ವಿಚ್ ಸ್ಟೇಟ್ ಹ್ಯಾವ್ ಟಾಪ್ ದ ಸ್ಟೇಟ್ ಎನರ್ಜಿ ಎಫಿಷಿಯಂಟ್. ನಾವು ಓವರ್ ಆಲ್ ತಗೊಂಡಾಗ ದಟ್ ಇಸ್ ಮಹಾರಾಷ್ಟ್ರ. ಓವರ್ ಆಲ್ ತಗೊಂಡಾಗ ಮಹಾರಾಷ್ಟ್ರ, ಯಾಕಂದ್ರೆ ಇದು ಎಕನಾಮಿಕ್ ಕ್ಯಾಪಿಟಲ್ ಆಗಿರೋದ್ರಿಂದ ಅಲ್ಲಿ ಅತಿ ಹೆಚ್ಚು ಕೈಗಾರಿಕೆ ವಲಯಗಳು ಮತ್ತು ಕಂಪನಿಗಳಿರೋದ್ರಿಂದ ಅಲ್ಲಿ ವಿದ್ಯುತ್ ಜಾಸ್ತಿ ಬಳಕೆ ಆಗುತ್ತೆ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ. ಸೊ ಪ್ಲೀಸ್ ರಿಮೆಂಬರ್ ವೈ ದೇ ಆರ್ ಕಂಪೇರ್. ಇದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ ಟು ರೀಚ್ ಇಂಟರ್ನ್ಯಾಷನಲ್ ಕಮಿಟ್ಮೆಂಟ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಏನು ಪ್ರಾಮಿಸ್ ಮಾಡಿ ಬಂದಲ್ಲ ಅದ್ರ ಕಮಿಟ್ಮೆಂಟ್ ತಗೋಬೇಕಂದ್ರೆ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಟು ಕೋಆಪರೇಟ್ ಫಾರ್ ದ ಸೆಂಟ್ರಲ್ ಗವರ್ಮೆಂಟ್. ದಟ್ ಇಸ್ ನೇಷನ್ ಕಮಿಟ್ಮೆಂಟ್ ಟು ಫುಲ್ಫಿಲ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್ ಅಂತ ಹೇಳ್ತಾರೆ. ಅಂದ್ರೆ ರಾಜ್ಯಗಳು ಕೇಂದ್ರದೊಂದಿಗೆ ಸಹಕಾರ ಮಾಡಬೇಕು ಅಂದಾಗ ಮಾತ್ರ ಅಲ್ರಿ ನಾವು ವಿದೇಶದ ಸೂಚ್ಯಂಕ ಅಥವಾ ವಿದೇಶದ ಒಪ್ಪಂದಗಳಿಗೆ ಸಹಕರಿಸಬಹುದು. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ. ಹಾಗಾದ್ರೆ ಕರ್ನಾಟಕ ಬರ್ತದೆ. ಕರ್ನಾಟಕ ಈ ಲಿಸ್ಟ್ ಅಲ್ಲಿ ಕರ್ನಾಟಕ ಬರ್ತದೆ. ಕರ್ನಾಟಕ ಏನ್ರಿ, ಕರ್ನಾಟಕ ಬಿ ಲಿಸ್ಟ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಇದೆ. Karnataka have been placed in second place of that is group B category. So please remember soon. ನೆನಪಿಟ್ಟುಕೊಳ್ಳಿ, ಕ್ವೆಶ್ಚನ್ ಆಗುವ ಸಾಧ್ಯತೆ ಇದೆ. Okay, next one. One of the occasion of SCO summit, the Prime Minister have met the Senior General Minimum Agreement Chairman of the State Security and Peace Commission ಅಂತ ಹೇಳ್ತಾರೆ. ಸರಿ, the entire world is talking about that is SCO, that is Shanghai Cooperation Organization. Obviously ಇದ್ರ ಮೇಲೆ ಒಂದು ನಾನು ಸಪರೇಟ್ ವಿಡಿಯೋನ ತಗೊಂತೀನಿ, ಯಾಕಂದ್ರೆ ಸಮಿಟ್ ಎಂಡ್ ಆದ್ಮೇಲೆ ಡಿಕ್ಲರೇಷನ್ ಮಾಡ್ತಾರೆ. ಓಕೆ, ದಟ್ ಇಸ್ ತಿಯಾನ್ ಜಿನ್ ಡಿಕ್ಲರೇಷನ್ ಅಂತ. ಆ ತಿಯಾನ್ ಜಿನ್ ಡಿಕ್ಲರೇಷನ್ ಮೇಲೆ ವಿ ಆರ್ ಗೋಯಿಂಗ್ ಟು ಮೇಕ್ ಅ ಸಪರೇಟ್ ವಿಡಿಯೋ. ಬಟ್ ಇಲ್ಲಿ ಏನು ಗೊತ್ತ್ರಿ, ಇಲ್ಲಿ ಶಾಂಘೈ ಮೀಟಿಂಗ್ ಇದ್ದಾಗ ಜಸ್ಟ್ ನೋಡ್ಕೊಡಿ, ಜಸ್ಟ್ ಇಲ್ಲಿ ಸ್ಟ್ಯಾಟಿಕ್ ಬರ್ತೀನಿ, ಇವತ್ತಿನ ವಿಡಿಯೋಗೆ ಸ್ಟ್ಯಾಟಿಕ್ ಬರ್ತೀನಿ. ಈಗ SCO ಮೀಟಿಂಗ್ ಮೇಲೆ ಸಪರೇಟ್ ವಿಡಿಯೋ ಮಾಡ್ತೇನೆ. ಸೊ ಪ್ಲೀಸ್ ಇಲ್ಲಿ ನೋಡ್ಕೊಡಿ, ಇದರ ಸ್ಥಾಪನೆ 2001 ಕೇಂದ್ರ ಕಚೇರಿ ನೋಡ್ರಿ, ಹೆಸರು ಶಾಂಘೈ ಇದ್ರಿ, ಬಟ್ ಕೇಂದ್ರ ಕಚೇರಿ ಇದ್ರಿ ಬೀಜಿಂಗ್ ಅಲ್ಲಿ ಇದೆ. ಬೀಜಿಂಗ್ ಚೀನಾದಲ್ಲಿ. ಇವಾಗ ಸದಸ್ಯರು ಎಷ್ಟಿದ್ದಾರೆ ಸರ್? 6+2+1+1 = 10. ಹಂಗಂದ್ರೆ ಇದ್ರ ಗೊತ್ತ್ರಿ, ಇವು ಇತ್ತೀಚೆಗೆ ಆಗಿದ್ವು ಅಂತ ಅರ್ಥ. ಇತ್ತೀಚೆಗೆ ಬೆಸ್ಟ್ ಎಕ್ಸಾಂಪಲ್ 6 ಅಂಕ ನೋಡ್ಕೊಡಿ. 6 ಒರಿಜಿನಲ್ ಇದ್ದದ್ದು ಬರ್ತೀನಿ. ಇವು ಎರಡು ಯಾವಪ್ಪ ಅಂದಾಗ 2017 ಅಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮೆಂಬರ್ ಆದವು. +1 ಅಂದ್ರೆ ಇರಾನ್. ನೆಕ್ಸ್ಟ್ ಇದು +1 ಅಂದ್ರೆ ದಟ್ ಇಸ್ ಬೆಲಾರುಸ್. ಫಸ್ಟ್ ಒನ್ ಅಂದ್ರೆ ಬೆಲಾರುಸ್ ಅಂತ ಹೇಳ್ತಾರೆ. ಬೆಲಾರುಸ್ ಇಸ್ ಆಲ್ಸೋ ಬಿಕಾಸ್ ಮೆಂಬರ್ ಆಫ್ SCO ಅಂತ ಹೇಳ್ತಾರೆ. ಸೊ ಹೀಗಾಗಿ 10ನೇ ದೇಶದ. ಆದ್ರೆ ಇಲ್ಲಿ ನರೇಂದ್ರ ಮೋದಿ ಅಂದ್ರೆ ನಮ್ಮ ದೇಶದ ಮಂತ್ರಿಗಳು ಯಾರನ್ನ ಭೇಟಿ ಆಗ್ತಾನೆ ಅಂತ ಗೊತ್ತಿಲ್ಲ. ದಟ್ ಇಸ್ ಓಕೆ ವಿಚ್ ಕಂಟ್ರಿ ಅಂತ ಕೇಳ್ತಾರೆ. ಆಕ್ಚುಲಿ ಇವ್ರು ನೋಡ್ರಿ ಮಯನ್ಮಾರ್ ಸೀನಿಯರ್ ಜನರಲ್ ನ ಮೀಟ್ ಆಗಿದ್ದಾರೆ ಅಂತಿದೆ. ಹಾಗಾದ್ರೆ ಸರ್ ಮೀಟಿಂಗ್ ಇರೋದು SCO, ಆದ್ರೆ ಮಯನ್ಮಾರ್ನ ಯಾಕೆ ಕರೆದಿರೋನ್ನ ತಿಳ್ಕೊಡಿ. ಯಾಕಂದ್ರೆ ಸರ್ now this is the time to unite entire world to fight against Donald Trump attitude. So ಹೀಗೆ ನೋಡ್ರಿ ಸರ್, ಆಬ್ವಿಯಸ್ ನೋಡ್ಕೊಡಿ, ಇಲ್ಲಿ ಮಯನ್ಮಾರ್ ಇದೆ. ಆಬ್ವಿಯಸ್ ನೋಡ್ಕೊಡಿ, ದ ಪ್ರಾಡಕ್ಟ್ ಹ್ಯಾಸ್ ಟು ಮೂವ್ ವಿತ್ ಇನ್ ದ ಕ್ವಿಕೆಸ್ಟ್ ಅಂದಾಗ ಈ ಜಗನ ಯೂಸ್ ಮಾಡ್ಬೋದು ನಾವು ಈ ಜನ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮಾಲ್ಡೀವ್ಸ್ ಇದೆ. ಅಂದ್ರೆ ಸರ್ ಶಾಂಘೈ ಕೋಆಪರೇಷನ್ ಈ ಪೂರ್ವ ದೇಶಗಳ ಅತಿ ಪ್ರಮುಖ ದೇಶಗಳನ್ನ ಗೆಸ್ಟ್ ಆಗಿ ಕರೆದಿದ್ರು. ಅಂದ್ರೆ 10 ದೇಶಗಳನ್ನ ಸದಸ್ಯ ಇರ್ತಾರೆ, ಬಟ್ ಯಾವ ದೇಶಗಳು ಪ್ರಮುಖವಾಗಿದವಲ್ಲ ವ್ಯಾಪಾರಕ್ಕೆ ಅವ್ರನ್ನು ಕೂಡ ಗೆಸ್ಟ್ ಆಗಿ ಕರೆದಿದ್ರು ಅಂತ ಹೇಳ್ತಾರೆ. ಸೊ ಹೀಗಾಗಿ ನೋಡ್ಕೊಡಿ ಸರ್, ಭಾರತ ಕೂಡ ನೋಡ್ಕೊಡಿ. ಭಾರತ ಸರ್ಕಾರ ಇವ್ರನ್ನ ಯಾಕೆ ಮೀಟ್ ಆಗ್ಬೇಕು? ವೈ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾವ್ ಮೆಟ್ ಸಪರೇಟ್ಲಿ? ಇಲ್ಲಿ ನಾವು SCO ಮೀಟಿಂಗ್ ಹೋಗಿದ್ವಿ. ಆಬ್ವಿಯಸ್ಲಿ ದ ಮೋಸ್ಟ್ ಅಟ್ರಾಕ್ಟಿವ್ ಆದ್ರಿ ದಟ್ ಇಸ್ ಭಾರತ, ರಷ್ಯಾ ಮತ್ತು ಚೀನಾ. ಈ ಮೂರೇ ಬಹಳ ಅಟ್ರಾಕ್ಟಿವ್ SCO ಮೀಟಿಂಗ್. ಆದ್ರೆ ಈ ಮೀಟಿಂಗ್ ಅಲ್ಲಿ ಮಯನ್ಮಾರ್ ದೇಶದ ಪ್ರತಿನಿಧಿಯನ್ನು ಕೂಡ ಒಬ್ಬ ಮುಖ್ಯ ಅತಿಥಿ ನೋಡ್ರಿ ಗೆಸ್ಟ್ ಆಗಿ ಕರೆದಿದ್ರು.
ಆ ಸಮಯ ಭಾರತದ ಪ್ರಧಾನಮಂತ್ರಿಗಳು ಇವ್ರ ಜೊತೆ ಮಾತಾಡಿದ್ರು ಅಂತಿದ್ದೀರಿ. ಆದರೆ ವೈ ಸರ್ ನಾವು ಭಾರತದ ಈಶಾನ್ಯ, ಐ ಥಿಂಕ್ ಯಾವ್ದೋ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದೀನಿ ನಾನು ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ. ಸರ್ ಈಶಾನ್ಯ ರಾಜ್ಯಗಳಿಗೆ ಭಾರತ ಸರ್ಕಾರ ಏನಾದ್ರೂ ಸಪ್ಲೈ ಮಾಡ್ಬೇಕಾದ್ರೆ ಒಂದೇ ಒಂದು ಪಾಯಿಂಟ್ ಇದೆ, ದಟ್ ಇಸ್ ಸಿಲಿಗುಡಿ ಕಾರಿಡಾರ್. ಸಿಲಿಗುಡಿ ಕಾರಿಡಾರ್ ಈ ಜಾಗ ಏನಾದ್ರು ಬ್ಲಾಕ್ ಅಂತ ತಿಳ್ಕೊಂಡು ನಾವು ಈಶಾನ್ಯ ರಾಜ್ಯಗಳಿಗೆ ಏನು ಕನೆಕ್ಟ್ ಮಾಡಕ್ಕಾಗಲ್ಲ. ಸೊ ಹೀಗಾಗಿ ಭಾರತ ಸರ್ಕಾರ ಮಯನ್ಮಾರ್ ದೇಶದ ಸಹಕಾರದೊಂದಿಗೆ ಮಯನ್ಮಾರ್ ದೇಶದ ಸಹಕಾರದೊಂದಿಗೆ ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಅದಕ್ಕೆ ನಾವೆಂತೀರಿ ಇದನ್ನ ಕವರ್ ಮಾಡಿದೀನಿ. ಮಯನ್ಮಾರ್ ಅಂದ್ರೆ ಇಲ್ಲಿ ಕೋಲ್ಕತ್ತಾದಿಂದ ಮಯನ್ಮಾರ್ ಸಿಟ್ವೆ ಎಂಬ ಬಂದರನ್ನು ಬಳಸಿಕೊಂಡು ನಾವು ಏನ್ ಮಾಡಿ ಹೋಗ್ತೀವಿ, ಇಲ್ಲೇ ನಮ್ಮ ಮಿಜೋರಾಂ ತಲುಪ್ತೀವಿ ನಾವು. ಹಾಗಾದ್ರೆ ಮಿಜೋರಾಂ ಅಂತ ಹೇಳ್ತೀನಿ. ಹಾಗಾದ್ರೆ ನೋಡ್ರಿ, ಒಂದು ವೇಳೆ ಏನಾದ್ರು ಇಲ್ಲಿ ಭಾರತ ಕೇವಲ ಒಂದೇ ಒಂದು ದಾರಿಯಿಂದ ನಾವು ಈಶಾನ್ಯ ರಾಜ್ಯಗಳನ್ನು ತಲುಪುವುದು. ಯಾಕಂದ್ರೆ ಸಿಲಿಗುಡಿ ಕಾರಿಡಾರ್ ಅಂತ ಅದು ಕೂಡ ಬಂದಾತಕ್ಕೆ ಯೂಶಲಿ ಇಟ್ ಇಸ್ ಕಾಲ್ಡ್ ಎಸ್ ಅ ಚಿಕನ್ ನೆಕ್ ಅಂತ ಅದು ಬಂದಾತಂತ ತಿಳ್ಕೊಂಡು ನಮಗೆ ಈಶಾನ್ಯ ರಾಜ್ಯಗಳನ್ನು ಸಂಪೂರ್ಣ ಕನೆಕ್ಟ್ ತಪ್ಪುತ್ತದೆ. ಸೊ ಹೀಗಾಗಿ ಮಯನ್ಮಾರಿನ ಸಹಕಾರದಿಂದ ನಾವು ಇಲ್ಲೊಂದು ಬಂದರು ಇದೆ, ಸಿಟ್ವೆ ಬಂದರು ಅಂತೇಳಿ, ಅದರ ಮೂಲಕ ನಾವು ಕೋಲ್ಕತ್ತಾದಿಂದ ವಸ್ತುಗಳನ್ನ ಇಲ್ಲಿ ಕಳಿಸ್ತೀವಿ, ಅಲ್ಲಿಂದ ಒಳಗೆ ಮಾಡ್ತೀವಿ ನಾವು ಮಿಜೋರಾಂಗೆ ತಲುಪಿಸ್ತೀವಿ ವಸ್ತು ಅಂತ ಹೇಳ್ತಾರೆ. ಹಾಗಾದ್ರೆ ಈ ಪ್ರಾಜೆಕ್ಟ್ ಏನಂತ ಹೇಳಿದ್ರು, ದಿಸ್ ಪ್ರಾಜೆಕ್ಟ್ ಇಸ್ ಕಾಲ್ಡ್ ಆಸ್ ಕಾಲಾಧನ್ ಮಲ್ಟಿ ಮೋಡಲ್ ಪ್ರಾಜೆಕ್ಟ್ ಅಂತ ಹೇಳ್ತಾರೆ. ಸೊ ಹೀಗಾಗಿ ಹೇಗೆ ನೋಡ್ಕೊಡಿ, ಆಬ್ವಿಯಸ್ಲಿ ಈಶಾನ್ಯ ರಾಜ್ಯಗಳಲ್ಲಿ ಏನೇನು ತೊಂದರೆ ಇದ್ದಾಗ, ಯಾಕಂದ್ರೆ ಇಲ್ಲಿ ಭೌಗೋಳಿಕ ಲಕ್ಷಣ ಹೇಗಿದೆ ಅಂದ್ರೆ ಭೌಗೋಳಿಕ ಲಕ್ಷಣ ಹಾಗಿದ್ದಾಗ ಅಲ್ಲಿ ನಾವು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ನ ಸರಿಯಾಗಿ ಮಾಡ್ಲಿಕ್ಕೆ ಆಗಲ್ಲ. ಸೊ ಹೀಗಾಗಿ ನಾವು ಮಯನ್ಮಾರ್ ಸಹಾಯದಿಂದ ಇಲ್ಲೊಂದು ಸಿಟ್ಟುವೆ ಬಂದು ಬಳಸ್ಕೊಂಡು ಒಳಗೆ ಮಿಜೋರಾಂ ತನ ನಾವು ವಸ್ತು ಸಾಗಾಣಿಕೆ ಮಾಡ್ತೀವಿ. ಸೊ ಹೀಗಾಗಿ ಮಿಜೋರಾಂ ಅಂತ ತಲುಪಿ ಅಂದ್ರೆ ಈಶಾನ್ಯ ರಾಜ್ಯ ತಲುಪಬೇಕಂದ್ರೆ ನಮಗೆ ಮಯನ್ಮಾರ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕಂಟ್ರಿ. ಸೊ ದಾಟ್ಸ್ ವೈ ಭಾರತದ ಪ್ರಧಾನಮಂತ್ರಿಗಳು ಮಯನ್ಮಾರ್ನ ಸೀನಿಯರ್ ಜನರಲ್ ಏನು ಮುಖ್ಯ ಅತಿಥಿಯಾಗಿ ಬಂದಿದ್ದಲ್ಲ, SCO ಮೀಟ್ ಇಲ್ಲ, ಅವ್ರಿಗೆ ಮೀಟ್ ಆದ್ರು ಅಂತಿದೆ. ಸೊ ಪ್ಲೀಸ್ ರಿಮೆಂಬರ್ ಸರ್, ನಾ SCO ಬಗ್ಗೆ ಸಪರೇಟ್ ಐ ವಾಂಟ್ ಟು ಟೇಕ್ ಅ ಸಪರೇಟ್ ವಿಡಿಯೋ ಆನ್ SCO ಮೇಲೆ ನಾ ಸಪರೇಟ್ ವಿಡಿಯೋನ ಮಾಡ್ತೇನ್ರಿ. ಅದಕ್ಕಾಗಿ ನಾ ಜಸ್ಟ್ ಇಲ್ಲಿ ಭಾರತದ ಪ್ರಧಾನಮಂತ್ರಿ ಮಯನ್ಮಾರ್ನೇ ಯಾಕೆ ಭೇಟಿ ಆದ್ರ ಅಂದಾಗ, ಬಿಕಾಸ್ we have lots of the important the project with the Myanmar. So please remember. So next one, India aims to reduce carbon emission by how many billion ton by year 2030 agis. Obviously I said that is COP 26 just explain ಮಾಡಿದೆನಲ್ರಿ, that is ಪಂಚಾಮೃತ ನೋಡ್ರಿ. ಪಂಚಾಮೃತ ಏನಂದ್ರೆ ನಾವು ಸರ್ ಒಟ್ಟು 5 ಗುರಿಗಳಲ್ಲಿ ಒಂದು ಗುರಿ ಏನೈತ್ರಿ, ನಾವು 2030 ಅನ್ನೋದ್ರೊಳಗೆ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ನ ಕಡಿಮೆ ಮಾಡ್ತೀವಿ ಅಂತಿದ್ದೀರಿ. ಸೊ ಹೀಗಾಗಿ ಇದಕ್ಕೆ ಸರಿಯಾದಂತ ದಟ್ ಇಸ್ 1 ಬಿಲಿಯನ್. ಯಾಕಂದ್ರೆ ಜಸ್ಟ್ ಫಸ್ಟ್ ಕ್ವಶನ್ ಹೇಳಿದ್ನಲ್ಲಿ 5 ಗುರಿ ಒಳಗೆ ಒಂದು ಗುರಿ ಏನಂತೀವಿ 1 ಬಿಲಿಯನ್ ಹೊರಸ್ ಅಂದ್ರೆ CO2 ಏನ್ ಎನ್ವೈರನ್ಮೆಂಟ್ ಬಿಡ್ತೀವಲ್ಲ ಹೊಗಿನ ಅದನ್ನ ತಗ್ಗಿಸ್ತೀವಿ. ನಥಿಂಗ್ ಬಟ್ ವಾಟ್ ಇಸ್ ದ ಮೇನ್ ಮೀನಿಂಗ್ ಅಂದ್ರೆ ಸರ್ ವಿ ಆರ್ ಗೋಯಿಂಗ್ ಟು ರೆಡ್ಯೂಸ್ ದ ಡಿಪೆಂಡೆನ್ಸಿ ಆನ್ ಫಸಲ್ ಫ್ಯೂಲ್ ಬರ್ನಿಂಗ್ ಅಂತ ಅರ್ಥ. ಅಂದ್ರೆ ಸರ್ ನಾವು ಯಾವುದು ಹೊಗೆ ಬಿಡುತ್ತಲ್ಲ, ಶಕ್ತಿ ಉತ್ಪಾದನೆ, ಕಲ್ಲಿದ್ದಿರಬಹುದು, ಕಚ್ಚಾ ತೈಲ ಇರಬಹುದು, ಅದನ್ನು ತಗ್ಗಿಸಿ ಅಂದ್ರೆ ಅದನ್ನ ಕಡಿಮೆ ಮಾಡ್ಕೊಂಡು ವಿ ಆರ್ ಗೋಯಿಂಗ್ ಟು ಬೈ ಆಲ್ಟರ್ನೇಟ್ ಫ್ಯೂಲ್ ಹೋಗ್ತೀವಿ ಅಂತ ಹೇಳ್ತಾ, ಅಂದ್ರೆ ಬೇರೆ ಯಾವ್ದೋ ಫ್ಯೂಲ್ ಇಂದ ನಾವು ಮಾಡ್ತೀವಿ ಅಂತ ಹೇಳ್ತಾ. ಸೊ ಹೀಗಾಗಿ 1 ಬಿಲಿಯನ್ ಕಮಿಟ್ಮೆಂಟ್ ಇದೆ. ಅಂದ್ರೆ 5 ಗುರಿಗಳಲ್ಲಿ ಒಂದು ಗುರಿ ಏನಂದ್ರೆ ಭಾರತವು 2030 ಒಳಗಡೆ ತಾನು ಏನು ಹೊಗೆ ಬಿಡ್ತಿರ್ತಾರ ಅದರಲ್ಲಿ 1 ಬಿಲಿಯನ್ ಹೊಗೆಯನ್ನು ತಗ್ಗಿಸುತ್ತದೆ, 1 ಬಿಲಿಯನ್ ಟನ್ ಹೊಗೆನ ತಗ್ಗಿಸ್ತದೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ಸಮಟೈಮ್ಸ್ ನೇರವಾಗಿ ಬರ್ಬೋದು ಕ್ವಶನ್, ದಟ್ ಇಸ್ 1 ಬಿಲಿಯನ್. Next one. Okay. Next one. What is the name of new AI powered video generation tool recently launched by Google? Because see, one thing trending technology. Trending tech mele every exam sir we are going to have a question on trending tech. Sir, what are the trending technology? First in my notes AI and its types. ಅಂದ್ರೆ ಕೃತಕ ಬುದ್ಧಿಮತ್ತೆ ಮತ್ತು ಅದರ ವಿಧಗಳು. ನೆಕ್ಸ್ಟ್ ಏನ್ ಮಾಡ್ಕೊಂಡು ನೆಕ್ಸ್ಟ್ ಯಾಕಂದ್ರೆ AI ಮೇಲೆ ಯಾವಾಗಲೂ ಕ್ವಶನ್ ಇರುತ್ತೆ, ಬಟ್ ಹೌ ದೇ ವಿಲ್ ಆಸ್ಕ್ ಕ್ವಶನ್ ಆನ್ ಫಸ್ಟ್ ಜನರಲ್ ಆಗಿ ಬರ್ತೀನಿ ಅಂತ ನೀವು ಗೋ ಬೈ AI ಅಂಡ್ ಇಟ್ಸ್ ಟೈಪ್ಸ್. ನೆಕ್ಸ್ಟ್ ಏನ್ ಮಾಡ್ತೀನಿ ನೀವು ನೆಕ್ಸ್ಟ್ ದಟ್ ಇಸ್ ಕ್ಲೌಡ್ ಕಂಪ್ಯೂಟಿಂಗ್ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಸರ್ ನಮ್ಗೆ ಇಲ್ಲಿ ವಿ ಆರ್ ನಾಟ್ ಗೋಯಿಂಗ್ ಟು ವರ್ಕ್ ಆಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ಸ್, ವಿ ಆರ್ ಗೋಯಿಂಗ್ ಟು ವರ್ಕ್ ಆಸ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಅಂದ್ರೆ ನಾವು ಒಬ್ಬ ಸೈಂಟಿಸ್ಟ್ ಆಗಿ ಕೆಲಸ ಮಾಡತ್ತಿಲ್ಲ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡಂಗಿಲ್ಲ, ಒಬ್ಬ ಆಡಳಿತ ಅಧಿಕಾರಿಗೆ. ಸೊ ಹೀಗಾಗಿ ನಮ್ಗೆ ಒಬ್ಬ ಆಡಳಿತ ಅಧಿಕಾರಿ ಪರ್ಸ್ಪೆಕ್ಟಿವ್ ಮಾತ್ರ ನೋಡ್ಬೇಕಂದ್ರೆ ಕ್ಲೌಡ್ ಕಂಪ್ಯೂಟಿಂಗ್ ಅಂಡ್ ಇಟ್ಸ್ ಅಪ್ಲಿಕೇಶನ್. ನಾವೆಲ್ಲೇನು ಪ್ರೋಗ್ರಾಮ್ ಬರೆದಕ್ಕೆ ಹೋಗ್ತಲ್ಲ ಅಂದ್ರೆ ವಿ ಆರ್ ನಾಟ್ ಗೋಯಿಂಗ್ ಟು ವರ್ಕ್ ಆಸ್ ಅ ಪ್ರೋಗ್ರಾಮ್ ರೈಟರ್, ವಿ ಆರ್ ಗೋಯಿಂಗ್ ಟು ವರ್ಕ್ ಆಸ್ ಅ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ದಟ್ಸ್ ವೈ ಜಸ್ಟ್ ಹೆಸರು ಅದರ ಟೈಪ್ಸ್ ಏನಪ್ಪ ಇದರ ಅಪ್ಲಿಕೇಶನ್ ಅಷ್ಟು ಅವೇರ್ನೆಸ್. ನೆಕ್ಸ್ಟ್ AR ಅಂಡ್ VR ಟೆಕ್ನಾಲಜಿ. ನೆಕ್ಸ್ಟ್ ಏನ್ರಿ ದಟ್ ಇಸ್ IoT. ನೆಕ್ಸ್ಟ್ ಏನು ಬ್ಲಾಕ್ ಚೈನ್,
ಬ್ಲಾಕ್ ಚೈನ್ ಹೆಸರು ನ್ಯೂ ಇರಬಹುದ್ರಿ, ಬಟ್ ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಸಿಂಪಲ್ ಕಾನ್ಸೆಪ್ಟ್ ಬ್ಲಾಕ್ ಚೈನ್. ಎಡ್ಜ್, ಎಡ್ಜ್ ಕಾಂಪ್ಯೂಟಿಂಗ್, ಕ್ವಾಂಟಮ್ ಕಾಂಪ್ಯೂಟಿಂಗ್, ಸೂಪರ್ ಕಂಪ್ಯೂಟಿಂಗ್. ಈ ಇಷ್ಟು ಏರಿಯಾಸ್ ನೀವು ಒನ್ ಟೈಮ್ ನೋಡ್ಕೊಳ್ಳಬೇಕಾದ್ರಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಲೆಟ್ ಮಿ ನೋ ಇನ್ ಕಮೆಂಟ್ ಬಾಕ್ಸ್. ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಮೇಕ್ ಸಪರೇಟ್ ವಿಡಿಯೋಸ್ ಆನ್ ದಟ್ ಟ್ರೆಂಡಿಂಗ್ ಟೆಕ್ನಾಲಜಿ. ಇಲ್ಲಿ ನೋಡ್ರಿ, AI ಅಂಡ್ ಇಟ್ಸ್ ಟೈಪ್ ಅಂತ ಬಂದಾಗ, ಸರ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂದಾಗ, ಹೌ ಟು ಮೇಕ್ ಅ ನೋಟ್ಸ್. ಫಸ್ಟ್ ಡೆಫಿನೇಷನ್ ಅಂಡ್ ಇಟ್ಸ್ ಟೈಪ್ಸ್ ನೋಡ್ಕೊಡ್ರಿ. ಸೆಕೆಂಡ್ ಏನ್ ಮಾಡ್ರಿ, ಇಸ್ ಇಟ್ ಎನಿ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್ ಆನ್ ದಿಸ್ ಪರ್ಟಿಕ್ಯುಲರ್ ಏರಿಯಾ, ಅಂದ್ರೆ ಈ ಏರಿಯಾದ ಮೇಲೆ ಯಾವ್ದಾರ ಅಂತಾರಾಷ್ಟ್ರೀಯ ಒಪ್ಪಂದಗಳಿದೆ. ಬೆಸ್ಟ್ ಎಕ್ಸಾಂಪಲ್ ನೋಡ್ರಿ ಸರ್, ದಟ್ ಇಸ್ GPA, that is global partnership for AI ಅಂತ ಮಾಡಿದ್ರು. ಯಾರು ಮಾಡಿದ್ರ? ಸೊ ದಿಸ್ ಗ್ರೂಪ್ ವಾಸ್ ಕ್ರಿಯೇಟೆಡ್ ಬೈ ದಟ್ ಇಸ್ G7 ನೇಷನ್. ದಟ್ G7 ಗ್ರೂಪ್ ಏನ್ರಿ? ದಟ್ ಇಸ್ 2020 ಗ್ಲೋಬಲ್ ಪಾರ್ಟ್ನರ್ಶಿಪ್ ಫಾರ್ AI ಅಂತ ಒಂದು ಗುಂಪು ಮಾಡಿದ್ರೆ, ಸರ್ ಈ ಗುಂಪಿನಲ್ಲಿರುವ ದೇಶಗಳು AI ದಲ್ಲಿ ಏನಾದ್ರು ಅಭಿವೃದ್ಧಿ ತಗೊಂಬಂದ್ರೆ ಅದನ್ನ ಗುಂಪಿನ ಸದಸ್ಯತೆಗೂ ಅಂದ್ರೆ ಹಂಚ್ಕೊಡ್ರಿ. ಅಂದ್ರೆ ಇಫ್ ಎನಿ ಮೆಂಬರ್ ಆಫ್ ದಿಸ್ ಪರ್ಟಿಕ್ಯುಲರ್ ಗ್ರೂಪ್ is going to achieve anything regarding AI, it's better, okay, then you have to share that knowledge with the group members ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡ್ಕೊಳ್ಳಿ, 2020ಗೆ ಸ್ಟಾರ್ಟ್ ಮಾಡಿದ್ರ G7 ಹೆಸರು 2020 ಮೀಟಿಂಗ್ ಮಾಡ್ಬೇಕಲ್ಲ. 2021 ನೋಡ್ರಿ, ದಟ್ ಇಸ್ ಬ್ಲೆಚ್ ಅಂತೇಳಿ UK ದಲ್ಲಿ ಇದ್ರ ಫಸ್ಟ್ ಮೀಟಿಂಗ್ ಆದ್ರಿ. UK ದಲ್ಲಿ ಫಸ್ಟ್ ಮೀಟಿಂಗ್ ಆಗ್ಬಿಡ್ಲೆ. ದಿಸ್ ವಾಸ್ ಕ್ವೆಶ್ಚನ್ ವಾಸ್ ಆಸ್ಕ್ಡ್ ಇನ್ 2021 PSI 545. ಇತ್ತೀಚೆಗೆ ಬ್ಲೆಚ್ಚೆ ಎಂಬ ಘೋಷಣೆಯನ್ನು ಈ ಕೆಳಗಿನ ಯಾವ ಗುಂಪು ತಗೊಂಡ್ಬಂದಿತ್ತು ಅಂತ ಕೇಳಿದ್ರೆ, ಅದೇ ಟೈಪ್ ನೋಡ್ಕೊಡಿ, 2 ವರ್ಷಕ್ಕೂ ಮೀಟಿಂಗ್ ಮಾಡ್ತಾರ. 2023 ಈ ಮೀಟಿಂಗ್ ಇಂಡಿಯಾದಲ್ಲಿ ಭಾರತದಲ್ಲಿ ಆಯ್ತು. ದ ಸೇಮ್ ಕ್ವಶನ್ ವಾಸ್ ಆಸ್ಕ್ಡ್ ಇನ್ 2024 KS ಪ್ರಿಲಿಮ್ಸ್. ಹಾಗಾದ್ರೆ ಈ ವರ್ಷದ ಥರ್ಡ್ ಮೀಟಿಂಗ್ ಎಲ್ಲ ಆಗಿದ್ರಿ, ಜಸ್ಟ್ 1 ಮಂತ್ ಆಗಿ ಥರ್ಡ್ ಮೀಟಿಂಗ್ ಎಲ್ಲ ಇದ್ರಿ. ದ ಥರ್ಡ್ ಮೀಟಿಂಗ್ ವಾಸ್ ಹೆಲ್ಡ್ ಇನ್ ದಟ್ ಇಸ್ ಫ್ರಾನ್ಸ್. ಅದಕ್ಕೆ ಏನ್ ಬಂತು? ದಟ್ ಇಸ್ ಪ್ಯಾರಿಸ್. ಅದಕ್ಕೆ ನ್ಯೂಸ್ ಅಲ್ಲಿ ಇದೆ ಪ್ಯಾರಿಸ್ ಡಿಕ್ಲರೇಷನ್ ಇಸ್ ರಿಲೇಟೆಡ್. ನೋಡಿ KS 2024 ನೋಡ್ರಿ, GPA is related to what ಅಂತ ಕೇಳೋಣ. ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸರ್ ಪ್ಯಾರಿಸ್ ಅಗ್ರಿಮೆಂಟ್ ಅಂದ್ರೆ ಮೊನ್ನೆ ಆಗಿದ್ದು ಗೊತ್ತಿಲ್ಲ, ರಿಗಾರ್ಡಿಂಗ್ ದಟ್ ಇಸ್ AI ಅಂದ್ರೆ ಗುಂಪಿನ ಸದಸ್ಯರು. ಅಂದ್ರೆ ಈ ಒಪ್ಪಂದದಲ್ಲಿ ಯಾರಾದ್ರೂ ಸೈನ್ ಮಾಡಿದ್ರ ಆಂತರಿಕವಾಗಿ ಇನ್ನೊಂದು ದೇಶಕ್ಕೆ ಹೆಲ್ಪ್ ಮಾಡಿರಂತೆ. ಸೊ ಹೀಗಾಗಿ ನೋಡ್ರಿ, ಫ್ರಾನ್ಸ್ ಅಲ್ಲಿ ಏನಿತ್ತು, ದಿಸ್ ಡಿಕ್ಲರೇಷನ್ ವಾಸ್ ಸೈನ್ ಬೈ ಮೋರ್ ದನ್ 60 ಕಂಟ್ರೀಸ್, ಅದರಲ್ಲಿ ಇನ್ಕ್ಲೂಡಿಂಗ್ ಇಂಡಿಯಾ. ಬಟ್ ಯಾರು ಸೈನ್ ಮಾಡಿಲ್ಲ? sometimes which of the two following country have not signed ಅಂತ ಬರ್ಬೋದು. ದಟ್ ಇಸ್ USA and UK ಸೈನ್ ಮಾಡಿಲ್ಲ ಈ ಘೋಷಣೆಗೆ. ಈಗ ಸೈನ್ ಮಾಡಿಲ್ಲ, ಭಾರತ ಕೂಡ ಬರ್ತಾ ಇದ್ದಾಗ ಏನಂತಿದೆ ಇದು? ಈ ಘೋಷಣೆಯಲ್ಲಿ ಏನ್ ಮಾಡಿದೆ? ದಟ್ ಇಸ್ ಇನ್ಕ್ಲೂಸಿವ್. ಓಕೆ, ಈ ಘೋಷಣೆ ಏನಂತಿದೆ ಗೊತ್ತ್ರಿ? ಈ ಘೋಷಣೆ ಮೇನ್ ಏನಪ್ಪ ಅಂತಾರೆ, ಈ ವರ್ಷದ ಘೋಷಣೆ ಎಕ್ಸಾಮ್ ಕೇಳೋ ಚಾನ್ಸ್ ಇದೆ. ಅಂದ್ರೆ ದಿಸ್ ಇಯರ್ ವಾಟ್ ಎಕ್ಸಾಕ್ಟ್ಲಿ ದೇ ಹ್ಯಾವ್ ಡನ್ ಇನ್ಕ್ಲೂಸಿವ್, ಅಂದ್ರೆ ಎಲ್ಲರೂ ಸೇರ್ಕೊಂಡು ಅಂದ್ರೆ ಇದನ್ನ ಅಭಿವೃದ್ಧಿ ಮಾಡಕ್ ಟ್ರೈ ಮಾಡಿ. ಇನ್ಕ್ಲೂಸಿವ್ ಅಂಡ್ ಸಸ್ಟೈನಬಲ್, ಅಂದ್ರೆ ಸುಸ್ಥಿರವಾಗಿ. ನೋಡಿ, ಎಲ್ಲರೂ ಹಾಕಿ ಎಲ್ಲ ಅನ್ಎಂಪ್ಲಾಯ್ಮೆಂಟ್ ಆಗ್ತಾ ಇದೆ ಅಂದ್ರೆ, ಸರ್ ಟೆಕ್ನಾಲಜಿ ಯಾವಾಗ ಇಂಪ್ರೂವ್ ಆಗುತ್ತೆ, ಒಂದ್ ಕಡೆ ಇನ್ನೊಂದ್ ಕಡೆ ತೊಂದರೆ ಆಗುತ್ತೆ. ಅದು ಉದ್ಯೋಗದಲ್ಲಿ ಅಂತ ಹೇಳ್ತಾರೆ. ಬಿಕಾಸ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ವರ್ಕ್ ಫಾರ್ ಹ್ಯೂಮನ್ ಬೀಂಗ್ಸ್, ಐ ವಿಲ್ ಗೋಯಿಂಗ್ ಟು ಐ ಆಮ್ ಗೋಯಿಂಗ್ ಟು ಗಿವ್ ಜಾಬ್ ಫಾರ್ ದಟ್ ಇಸ್ ಓನ್ಲಿ ಸಾಫ್ಟ್ವೇರ್, ರೈಟ್? ಸಿ, ಟೆಕ್ನಾಲಜಿ ಯಾವಾಗ ಇಂಪ್ರೂವ್ ಆದ್ರೆ ಅನ್ಎಂಪ್ಲಾಯ್ಮೆಂಟ್ ಆಗದರಿ. ಹೀಗಾಗಿ ಯು ಶುಡ್ ಬಿ ಅವೇರ್ ಅಬೌಟ್ ವಾಟ್ ಎಕ್ಸಾಕ್ಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಈ ವರ್ಷ ಏನಂತ ಹೇಳ್ಯಾರ, ಈ ವರ್ಷದ ಘೋಷಣೆ ಇನ್ಕ್ಲೂಸಿವ್ ಅಂಡ್ ಸಸ್ಟೈನಬಲ್ AI ಫಾರ್ ಪೀಪಲ್. ಅಂದ್ರೆ ಟೆಕ್ನಾಲಜಿ ತಂದು ಎಲ್ಲರೂ ಉದ್ಯೋಗ ಕಸ್ಕೊಂಡ್ರೆ ನಾಳೆ ಮತ್ತೆ ಅವ್ರಿಗೆ ಉದ್ಯೋಗ ಬೇಕಲ್ಲ, ಅಂದ್ರೆ ಒಂದು ಸಸ್ಟೈನಬಲ್ ಆಗಿ ಯೂಸ್ ಮಾಡೋಣ ಅನ್ನೋದು ಪ್ಯಾರಿಸ್ ಡಿಕ್ಲರೇಷನ್ 2025. ಅಂದ್ರೆ ನೋಡಿ, ಇದು GPA 3ನೇ ಮೀಟಿಂಗ್. ಇಲ್ಲಿ ಇಂಡಿಯಾ ಕೂಡ ಸೈನ್ ಮಾಡಿದ್ರಿ. ಯಾರ ಜೊತೆ? ಫ್ರಾನ್ಸ್ ಜೊತೆ. ಕೇಳ್ಬೋದು ನಿಮಗೆ, ಇತ್ತೀಚೆಗೆ ಭಾರತ ಯಾವ ದೇಶದೊಂದಿಗೆ ನಾವು AI ಸೈನ್ ಮಾಡಿವಿ? ಪ್ಯಾರಿಸ್. ಯಾಕಂದ್ರೆ ಪ್ಯಾರಿಸ್ ದಲ್ಲಿ ಮೀಟಿಂಗ್ ನಡೆದಿದ್ವಿ. ಸೊ ದಿಸ್ ಇಸ್ ಹೌ ದೇ ವಿಲ್ ಆಸ್ಕ್. ಇಲ್ಲಿ ಏನಂತ, ವಾಟ್ ಇಸ್ ದ ನೇಮ್ ಆಫ್ ನ್ಯೂ AI ಪವರ್ಡ್ ವಿಡಿಯೋ ಜನರೇಷನ್ ಟೂಲ್. ಅಂದ್ರೆ ಸರ್ ಇಲ್ಲಿ ಏನು ಗೊತ್ತಿರೋದು, ನೀನು ಟೆಕ್ಸ್ಟ್ ತರ ಕೊಡು, ಇಲ್ಲ ವಾಯ್ಸ್ ತರ ಕೊಡು, ಅಂದ್ರೆ ಗಿವ್ ವಾಟ್ ಎವರ್ ದ ಡಾಟಾ ಯು ವಾಂಟ್ ಟು ಗಿವ್. ಅಂದ್ರೆ ಈ ಸಾಫ್ಟ್ವೇರ್ ಅಂದ್ರೆ ಈ AI ಕೊಟ್ಟೆ ಇಟ್ ಇಸ್ ಗೋಯಿಂಗ್ ಟು ಕನ್ವರ್ಟ್ ಆಸ್ ಅ ವಿಡಿಯೋ. ಅಂದ್ರೆ ನೀ ಏನೇ ಟೆಕ್ಸ್ಟ್ ಕೊಟ್ಟರು ಇದು ವಿಡಿಯೋ ಆಗಿ ಕನ್ವರ್ಟ್ ಮಾಡಿ ಕೊಡ್ತೈತಿ ಅಂತ ಹೇಳ್ತಾರೆ. ಸೊ ಹೀಗಾಗಿ ನಿಮ್ಮ ಎಕ್ಸಾಮಿನೇಷನ್ಗೆ ನ್ಯೂಸ್ನಾಗ ಯಾವ್ದಾರ ಈ ತರ ಟೆಕ್ನಾಲಜಿ ಬಂದಂತೆ ಕೊಡ್ರಿ. ಡೆಫಿನೆಟ್ಲಿ ಯು ಗೈಸ್ ಆರ್ ಗೋಯಿಂಗ್ ಟು ಹ್ಯಾವ್ ಕ್ವೆಶ್ಚನ್ ಆನ್ ದ ನ್ಯೂ ಟೆಕ್ನಾಲಜಿ. ಏನ್ ಹೇಳ್ತಾನೆ ಇಲ್ಲಿ? ವಾಟ್ ಇಸ್ ದ ನೇಮ್ ಆಫ್ ನ್ಯೂ AI ಪವರ್ಡ್ ವಿಡಿಯೋ ಜನರೇಷನ್ ಟೂಲ್ ಅಂತ ಹೇಳ್ತಾನ. ಸರ್ ನೀನು ಜಸ್ಟ್ ಏನ್ ಮಾಡೋದ್ರಿ, ಮೊಬೈಲ್ ತಗೊಂಡು ನಿಮ್ಮ ನೋಟ್ಸ್ ಅಲ್ಲಿ ಓದ್ತಿರ್ತಿಲ್ಲ, ಇಫ್ ಯು ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಬೈ ದ ಮ್ಯಾಗಝಿನ್, ಅದನ್ನ ಜಸ್ಟ್ ಸ್ಕ್ಯಾನ್ ಮಾಡು, ಅದ್ರ ಮೇಲೆ ಒಂದು ವಿಡಿಯೋ ಮುಖಾಂತರ ಅನಿಮೇಷನ್ ಮಾಡಿ ಕೊಡ್ತೈತೆ ಅಂತ ಹೇಳ್ತಾನೆ. ಸೊ ಹೀಗಾಗಿ ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿ ಗೂಗಲ್ ಕಂಪ್ನಿ. ಹಾಗಾದ್ರೆ ಅದರ ಹೆಸರು ದಟ್ ಇಸ್ ನ್ಯಾನೋ ಬನಾನಾ. ದ AI ಹೆಸರು ನ್ಯಾನೋ ಬನಾನಾ. ಇದ್ರ ಗತಿ ಇನ್ನೊಂದಿತ್ತು ಗೂಗಲ್ ಕಂಪ್ನಿ. ನೋಡ್ರಿ, ಗೂಗಲ್ ಕಂಪ್ನಿದ ಒಟ್ಟೆ ಗೂಗಲ್ ಕಂಪ್ನಿ ಯಾವ್ಯಾವ ಲಿಸ್ಟ್ ಮಾಡ್ಕೊಂಡ್ಬಿಡಲ್ಲ. ಗೂಗಲ್ ಕಂಪ್ನಿ ಏನಿದೆ, ದಟ್ ಇಸ್ ಜೆಮಿನಿ ಬಿಕಾಸ್ ಆಫ್ ನಾಲೆಜ್ ಪರ್ಪಸ್ ಯೂಸ್ ಮಾಡ್ತೀವಿ, ಲೈಕ್ ಚಾಟ್ GPT ಅಂತ ಇದೆ. ನೆಕ್ಸ್ಟ್ ಏನಿದೆ, ಬಾರ್ಡ್. ಅಂದ್ರೆ
ನೀವು ಜಸ್ಟ್ ಮೊಬೈಲ್ ಅಲ್ಲಿ ನೋಡ್ಕೊಂಡು ಫಸ್ಟ್ ಏನ್ ಮಾಡ್ತೀವಿ ನಾವು ಟೆಕ್ಸ್ಟ್ ಕಾಪಿ ಮಾಡ್ಕೊಂಡ್ಬಂದು ಗೂಗಲ್ ಗೆ ಹಾಕಿ ನಾವು ಟ್ರಾನ್ಸ್ಲೇಷನ್ ಮಾಡ್ತೀವಿ. ಈಗ ಹಂಗ್ ಮಾಡ್ಬೇಡ, ಇಮೇಜ್ ಇದ್ರೆ ಇಮೇಜ್ ಕೊಡು, ಇಮೇಜ್ ಅಲ್ಲಿರೋ ಟೆಕ್ಸ್ಟ್ ಅದೇ ಕಾಪಿ ಮಾಡ್ಕೊಂಡು ನಿಮ್ಗೆ ಯಾವ ಭಾಷೆ ಬೇಕೋ ಅದ್ರ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ತಿದ್ರಿ. ಅದಕ್ಕೆ ನಿಮ್ಗೆ ಗೂಗಲ್ ಅಲ್ಲಿ ನೋಡ್ರಿ ಈ ತರ ಒಂದು ಸಿಂಬಾಲ್ ಇದೆ ಅನ್ಕೊಂತಾನೆ, ಸರ್ಚ್ ಇಂಜಿನ್ ಈ ತರ ಸಿಂಬಾಲ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಕ್ಯಾಮ್ರಾದಿಂದ ಫೋಟೋ ತಗೋಬಹುದು, ಇದು ತಗೋಬಹುದು ಅಂತ ಹೇಳ್ತಾರೆ. ನೆಕ್ಸ್ಟ್ ಏನ್ ಹೇಳ್ತಾರ ವಿವೋ, ಇದು ಕೂಡ ಏನ್ ಗೊತ್ತ್ರಿ ವಿಡಿಯೋ ಮೇಕರ್, ಇದು ಕೂಡ ವಿಡಿಯೋ ಮೇಕರ್. ಈಗ ಸದ್ಯ ಇರೋದು ಏನ್ ಗೊತ್ತ್ರಿ, ಈ ಕ್ವಶನ್ ಏನಿದೆ ದಟ್ ಇಸ್ ನ್ಯಾನೋ ಬನಾನಾ. ಸೊ ದಿಸ್ ಇಸ್ ಹೌ ದೇ ವಿಲ್ ಆಸ್ಕ್ ಅ ಕ್ವಶನ್. ಸರ್ ನ್ಯೂಸ್ ನಾಗ ಏನಾದ್ರು ಹೊಸ ಟೆಕ್ನಾಲಜಿ ಬಂದು ಅದರಿಂದ ಏನಾದ್ರು ಅಗ್ರಿಮೆಂಟ್ ಆಗಿದೆ, ಡೆಫಿನೆಟ್ಲಿ ಯು ಗೈಸ್ ಆರ್ ಗೋಯಿಂಗ್ ಟು ಹ್ಯಾವ್ ಅ ಕ್ವಶನ್. ಅದಕ್ಕೆ ನೀವು ಯಾವಾಗ ನೋಡಿದ್ರೆ 360 ಡಿಗ್ರಿ ಆಂಗಲ್ ಅಲ್ಲಿ ವಿಚಾರ ಮಾಡ್ರಿ. ನೋಡಿ ಪ್ರೀವಿಯಸ್ ಯಾವಾಗ ಡಿಸ್ಕಷನ್ ಮಾಡಿ ಟಾಪಿಕ್ ಮತ್ತೆ ಯಾಕಂದ್ರೆ ನಾ ಎ ಬಗ್ಗೆ ಮಾತಾಡಿದ್ದೀನಿ. ನಿಮಗೆ ಏನ ಟ್ರೆಂಡಿಂಗ್ ಟೆಕ್ನಾಲಜಿ ಮೇಲೆ ಇಫ್ ಯು ವಾಂಟ್ ಟು ಹ್ಯಾವ್ ಎನಿ ಸೆಷನ್ ಅಂದಾಗ ಪ್ಲೀಸ್ ಮೆನ್ಷನ್ ಇನ್ ಕಮೆಂಟ್ ಬಾಕ್ಸ್. ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ರೆಡಿ ದ ಸೇಮ್ ಕಂಟೆಂಟ್. ಅಂದ್ರೆ ನಿಮ್ಗೆ ಏನಾದ್ರು ಸುದ್ದಿಯಲ್ಲಿರೋ ಪ್ರಮುಖ ತಂತ್ರಜ್ಞಾನ ಕುರಿತಾಗಿ ಏನಾದ್ರು ಒಂದು ಸಪರೇಟ್ ವಿಡಿಯೋ ಬೇಕಾದ್ರೆ ಕಮೆಂಟ್ ಬಾಕ್ಸ್. ಯಾಕಂದ್ರೆ ನೋಡಿ ವಿತೌಟ್ ಯುವರ್ ಇಂಟ್ರೆಸ್ಟ್ ವಿ ಕಾಂಟ್ ಡೂ ಎನಿಥಿಂಗ್ ರೈಟ್. ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗಬೇಕಲ್ಲ, ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಮೆನ್ಷನ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ. ಡೆಫಿನೆಟ್ಲಿ ಅದ್ರ ತಕ್ಕ ನಾವು ಒಂದು ವಿಡಿಯೋ ಮಾಡ್ತೀವಿ. ಪ್ಲೀಸ್ ರಿಮೆಂಬರ್ಸ್. ಸೊ ಪ್ಲೀಸ್ ರಿಮೆಂಬರ್ ಅದ್ರ ಗತೆ ನೀವು ನೋಡಿ ಬೇಕಾದ್ರೆ ಬೇರೆ ಕಂಪ್ನಿ ನೋಡ್ಕೊಳ್ಳಿ. ಬೆಸ್ಟ್ ಎಕ್ಸಾಂಪಲ್ ಸ್ವಲ್ಪ ನ್ಯೂಸ್ ಅಲ್ಲಿ ಇದೆ ಪರ್ಸ್ಪೆಕ್ಸಿಟಿ ಅಂತ ಬಹಳ ನ್ಯೂಸ್ ಇದೆ. ಯಾಕೆ ನ್ಯೂಸ್ ಇದೆ ಅಂದ್ರೆ ಇದರ ಫೌಂಡರ್ ಅಂಡ್ ಸಿಇಒ ಭಾರತದ ದಟ್ ಇಸ್ ಯಾರಿದ್ದಾರೆ, ದಟ್ ಇಸ್ ಅರವಿಂದ್ ಶ್ರೀನಿವಾಸನ್. ಅದೇ ಸ್ವಲ್ಪ ಚಾಟ್ ಜಿಪಿಟಿಗೆ ಟಕ್ಕರ್ ಕೊಡ್ತಾ ಇದೆ ಇದು. ಹೀಗಾಗಿ ನಿಮ್ ಎಕ್ಸಾಮ್ ಕೇಳಿದ್ರೆ ಸರ್ ಒಟ್ಟು ಇದನ್ನ 3 ಜನ ಸೇರ್ಕೊಂಡು ಸ್ಥಾಪನೆ ಮಾಡಿದ್ದಾರೆ. ದಟ್ ಇಸ್ ಒನ್ ಮೋರ್ ಎಐ ಓಕೆ ಪರ್ಸ್ಪೆಕ್ಟಿವ್ ಅಂತ. ಆದ್ರೆ ಇದರ ಫೌಂಡರ್ ಅಲ್ಲಿ ಒಬ್ಬ ಭಾರತೀಯನಿದ್ದಾನೆ. ಹೀಗಾಗಿ ನಿಮ್ ಎಕ್ಸಾಮ್ ಕೇಳಬಹುದು. ಅಂದ್ರೆ ಪರ್ಪಸಿಟಿ ನೆಕ್ಸ್ಟ್ ಬೇಕಾದ್ರೆ ನೋಡ್ರಿ ಚಾಟ್ ಜಿಪಿಟಿ ಹೋಗ್ಬೋದು. ಚಾಟ್ ಜಿಪಿಟಿ ದಟ್ ಇಸ್ ಓಪನ್ ಎಐ ಕಂಪನಿ, ಇದು ಅಮೆರಿಕದ ಅಂದ್ರೆ ಸರ್ ಇದು ಕೂಡ ಅಮೆರಿಕದ್ದೇ. ಆದ್ರೆ ಈ ಸಾಫ್ಟ್ವೇರ್ ಅಂದ್ರೆ ಎಐ ಡೆವಲಪ್ಮೆಂಟ್ ಅಲ್ಲಿ ಭಾರತೀಯನ ಕೂಡ ಅಂದ್ರೆ ಅರವಿಂದ್ ಶ್ರೀನಿವಾಸನ್. ಯಾಕಂದ್ರೆ ಇವರು IIT ಮಡ್ರಾಸ್ ಅಲ್ಲಿ ತಮ್ಮ ಗ್ರಾಜುಯೇಷನ್ ಮತ್ತು ಪೋಸ್ಟ್ ಗ್ರಾಜುಯೇಷನ್ ಮುಗಿಸ್ಕೊಂಡು ಅಮೆರಿಕಕ್ಕೆ PhD ಶಿಫ್ಟ್ ಆದರು. ಸೊ ಹೀಗಾಗಿ ನಿಮ್ ಎಕ್ಸಾಮ್ ಕೇಳ್ತಾನೆ ದಟ್ ಇಸ್ ಪರ್ಸ್ಪೆಕ್ಟಿವ್ ಅಂಡ್ ಚಾಟ್ ಜಿಪಿಟಿ ಕೇಳಬಹುದು. ಓಕೆ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ನ್ಯಾನೋ ಬನಾನಾ. ನೆಕ್ಸ್ಟ್ ಒನ್ the theme of National Nutrition Week 2025. This is also very important because nodri obviously you can link that is SDG 2 ಏನು ಹೇಳ್ತದೆ that is hunger ಬಗ್ಗೆ ಹೇಳ್ತದೆ. SDG 3 ಏನು ಹೇಳ್ತದೆ, SDG 3 that is health ಬಗ್ಗೆ ಹೇಳ್ತದೆ. This is talking with respect to hunger. ಹಸಿವು ಅಂದ್ರೆ ಪ್ರತಿ ಒಂದು ದೇಶಗಳು 2ನೇ ಸುಸ್ಥಿರ ವಿರುದ್ಧದಲ್ಲಿ ಹಸಿವು ನಿರ್ಮೂಲನೆ ಬಗ್ಗೆ ಹೇಳ್ಯಾರ. ಹಸಿವು ನಿರ್ಮೂಲನೆ ಮಾಡ್ಬೇಕಂತೇಳಿ ನೀವು ಬರೀ ಆಹಾರ ಧಾನ್ಯ ಕೊಡ್ತಾ ಇದೀವಿ. ಬಟ್ ಆಹಾರ ಧಾನ್ಯದಿಂದ ಏನಾದ್ರು ರೋಗಗಳು ಉಂಟಾದ್ರಿ ಅಂದ್ರೆ ಅದು ಆಹಾರ ಧಾನ್ಯ ಏನಾದ್ರು ಸರಿ ಇಲ್ಲ ಅಂತ ಮತ್ತು ಆರೋಗ್ಯ ಹಾಳಾಗುತ್ತಲ್ಲ. ಸೊ ಹೀಗಾಗಿ SDG 3 ಹೇಳ್ತದೆ ದಟ್ ಇಸ್ ಹೆಲ್ತ್ ಬಗ್ಗೆ ಹೇಳ್ತದೆ. SDG 3 ಹೆಲ್ತ್ ಬಗ್ಗೆ ಹೇಳ್ತದ್ರಿ. ಸೊ ನಥಿಂಗ್ ಬಟ್ ಇನ್ ಆರ್ಡರ್ ಟು ಅಚೀವ್ ದೀಸ್ 2 ಗೋಲ್ಸ್ ಅದ ಏನಾದ್ರು ಕಮಿಟ್ಮೆಂಟ್ ತಗೋಬೇಕಲ್ಲ. ಸೊ ಹೀಗಾಗಿ ಸರ್ ಪ್ಲೀಸ್ ಗೋ ಫಾರ್ ದ ಹಿಸ್ಟ್ರಿ. ಸರ್ ಡ್ಯೂರಿಂಗ್ 1970s to 1980 ಭಾರತದಲ್ಲಿ 1970ರಿಂದ 1980 ಭಾರತದ ಪ್ರಜೆಗಳ ದೇಹದ ಬೆಳವಣಿಗೆಯಲ್ಲಿ ಕುಸಿತಗೊಂಡಿತ್ತು. ಅಂದ್ರೆ ಡ್ಯೂರಿಂಗ್ ದಿ 1970 to 1980 decade the Indian citizen Indian population body growth have been declared because whatever the food they are going to consume that food is not at all having any vitamins. ಅಂದ್ರೆ ಸರ್ ಈ ಸಮಯದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಜನರ ದೇಹದ ಬೆಳವಣಿಗೆ ಕುಂಠಿತವಾಗಿದೆ. ಯಾಕಂದ್ರೆ ಅವರು ತಿಂತಾ ಇರೋ ಆಹಾರದಲ್ಲಿ ಪೋಷಕಾಂಶಗಳಿಲ್ಲ. ಸೊ ಹೀಗಾಗ್ಬೇಕಾದ್ರೆ ನೋಡಿ ಇದೇ ಟೈಮ್ಗೆ ಏನ್ ಮಾಡ್ತಾರ ದಟ್ ಇಸ್ ಆಪರೇಷನ್ ಫ್ಲಡ್ ಅಂದ್ರೆ ಏನ್ ಗೊತ್ತಿದೆ ದಟ್ ಇಸ್ ವೈಟ್ ರೆವಲ್ಯೂಷನ್. ದಟ್ ಇಸ್ ಮಿಲ್ಕ್ ಪ್ರಮೋಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಇದೇ ಟೈಮಲ್ಲಿ ಏನ್ ಮಾಡ್ತಾರೆ, ಇದೇ ಟೈಮಲ್ಲಿ ನೋಡ್ಕೊಳ್ಳಿ ದಟ್ ಇಸ್ ಯೆಲ್ಲೋ ರೆವಲ್ಯೂಷನ್ ಏನ್ ಗೊತ್ತಿದೆ ದಟ್ ಇಸ್ ತೈಲ ಬೆಳೆಗಳು ಪ್ರಮೋಟ್ ಮಾಡ್ತಾರ. ನೆಕ್ಸ್ಟ್ ಏನ್ ಮಾಡ್ತಾರೆ ದಟ್ ಇಸ್ ಸಿಲ್ವರ್ ರೆವಲ್ಯೂಷನ್, ದಟ್ ಇಸ್ ಮೊಟ್ಟೆರಿ ಅಂದ್ರೆ ರಜತ ಕ್ರಾಂತಿ. ಅಂದ್ರೆ ಸರ್ ಈ 3 ಏನ್ ಗೊತ್ತ್ರಿ ದೇ ಆರ್ ದ ಈಜಿ ಸೋರ್ಸ್ ಆಫ್ ಫ್ಯಾಟ್ಸ್. ದೇಹದ ಬೆಳವಣಿಗೆ ಆಗ್ಬೇಕಂದ್ರೆ ಫ್ಯಾಟ್ ಕಂಟೆಂಟ್ ಇರ್ಬೇಕ್ರಿ, ಕೊಬ್ಬಿನಾಂಶ ಇರ್ಬೇಕಂತ ಹೇಳ್ತಾರೆ. ಸೊ ಹೀಗಾಗಿ ಭಾರತ ಸರ್ಕಾರ ಇದನ್ನ ಭಾರತದ ಪ್ರಜೆಗಳ ದೇಹದ ಬೆಳವಣಿಗೆ ಸರಿಯಾಗಿರ್ಲಿ ಅಂತ ಮಾಡ್ತಾರೆ 3ನ ಪ್ರಮೋಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಪರೇಷನ್ ಮಿಲ್ಕ್ ಬಗ್ಗೆ ಮಾತಾಡ್ತಾರೆ, ನೆಕ್ಸ್ಟ್ ಟೈಲರಿ, ನೆಕ್ಸ್ಟ್ ಸಿಲ್ವರ್. ಯಾಕಂದ್ರೆ ದೀಸ್ 3 ಆರ್ ದ ಈಸಿಯೆಸ್ಟ್ ಸೋರ್ಸ್ ಆಫ್ ಫ್ಯಾಟ್ ಕಂಟೆಂಟ್. ಸೊ ಹೀಗಾಗಿ ಡ್ಯೂರಿಂಗ್ ಅವರ್ ಚೈಲ್ಡ್ಹುಡ್ ನಾವು ಚಿಕ್ಕವರಿದ್ದ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಿದ್ರಿ ಸಂಡೇ ಹೋ ಯಾ ಮಂಡೇ ರೋಜ್ ಕಾವ್ ಏಕ್ ಅಂಡಾ ಅಂತೇಳಿ. ಇಲ್ಲ ತಂದ್ರೆ ಈಗ ನೋಡ್ಕೊಂಡಿರ್ಬೇಕಾದ್ರೆ ನೀವು ಅಂಗನವಾಡಿ ಹೋಗಿ ಬೋರ್ಡ್ ನೋಡ್ರಿ, ನಮ್ಮ ಅಂಗನವಾಡಿ ಸೌಲಭ್ಯಗಳಂತ ಹಾಕಿರ್ತಾನ. ಅಂದ್ರೆ ಬೆನಿಫಿಟ್ಸ್ ಆಫ್ ಅವರ್ ಅಂಗನವಾಡಿ ಅಂತೇಳಿ. ಅಲ್ಲಿ ಫಸ್ಟ್ ಪಾಯಿಂಟ್ ಇದ್ರೆ ಏನು ಗೊತ್ತ್ರಿ 6 ತಿಂಗಳಿಂದ 6 ವರ್ಷದ ಮಕ್ಕಳಿಗೆ ವಾರದಲ್ಲಿ 3 ದಿನ
ವಾರದಲ್ಲಿ 3 ದಿನ, ವಾರದಲ್ಲಿ 3 ದಿನ ಬೇಯಿಸಿದ ಮೊಟ್ಟೆ ಮತ್ತು ಕೆನೆ ಸಹಿತ ಹಾಲನ್ನು ವಿತರಿಸಲಾಗುವುದು ಅಂತ ಬರ್ದಾನ. ವೈ? ಸಿ, ಮಿಲ್ಕ್ ಅಂಡ್ ಆಯಿಲ್ ಅಂಡ್ ಮಿಲ್ಕ್, ಆಯಿಲ್ ಅಂಡ್ ಎಗ್ಸ್, ದೇ ಆರ್ ದ ಈಸಿಯೆಸ್ಟ್ ಸೋರ್ಸ್ ಆಫ್ ಫ್ಯಾಟ್ ಕಂಟೆಂಟ್. ಬಿಕಾಸ್ ಮಗು ಬೆಳಿಬೇಕಾದ್ರ ಫ್ಯಾಟ್ ಕಂಟೆಂಟ್ ಬೇಕಾಯ್ತಿ. ಸೊ ಹೀಗೆ ಭಾರತ ಸರ್ಕಾರ ಇದನ್ನು ಪ್ರಮೋಟ್ ಆದ್ಮೇಲೆ ಇನ್ 1982 ಒಂದು ಮಿಷನ್ ತಗೊಂಡ್ಬರ್ತದೆ, ದಟ್ ಇಸ್ ನ್ಯಾಷನಲ್ ನ್ಯೂಟ್ರಿಯೆಂಟ್ ಮಿಷನ್ ಅಂತೇಳಿ. ನ್ಯಾಷನಲ್ ನ್ಯೂಟ್ರಿಯೆಂಟ್ ಮಿಷನ್ ಅಂತ ತಗೊಂಡ್ಬಂದು, ಅಂದ್ರೆ ಸರ್ಕಾರ ಜನರಿಗೆ ಯಾವ ಆಹಾರವನ್ನು ಸೇವಿಸಬೇಕು, ಎಷ್ಟು ಮಾತ್ರದಲ್ಲಿ ಸೇವಿಸಬೇಕು. ಅದಕ್ಕೆ ನಮ್ಮ ಸ್ಕೂಲ್ ಬೋರ್ಡ್ ಅಲ್ಲಿ ಬರೆದಿರ್ತಾರೆ, ಒಂದು ಮಗು ದಿನದಲ್ಲಿ ಎಷ್ಟು ಗ್ರಾಮ್ ಬೇಳೆ ತಿನ್ನಬೇಕು, ಎಷ್ಟು ಗ್ರಾಮ್ ಅಕ್ಕಿ ತಿನ್ನಬೇಕು, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಬರೆದಿರ್ತಾರೆ. ಸೊ ಹೀಗೆ 1982 ಯಾರು ಲಾಂಚ್ ಮಾಡ್ರ ಅಂತ ಕೇಳ್ಬೋದ್ರಿ? ದಟ್ ಇಸ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್. ಅಂದ್ರೆ ಯಾವ ಸಚಿವಾಲಯ ಇದನ್ನು ಲಾಂಚ್ ಮಾಡಿತ್ತು ಆ ಟೈಮಲ್ಲಿ ಅಂತ ಕೇಳ್ಬೋದ್ರಿ? ದಟ್ ಇಸ್ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಅಂತ ಹೇಳ್ತಾರ. ಹಾಗಾದ್ರೆ ಅವಾಗಿಂದ ಏನ್ ಮಾಡಕತ್ ಗೊತ್ತ್ರಿ, ಯಾವ್ದಾರ ಒಂದು ವೀಕ್ ಇರ್ಬೇಕಲ್ಲ, ಸೊ ದಟ್ ಪಬ್ಲಿಕ್ ಆರ್ ಗೋಯಿಂಗ್ ಟು ಅವೇರ್ ಅಬೌಟ್ ವಾಟ್ ಆರ್ ದ ಫುಡ್ ದೇ ಹ್ಯಾವ್ ಟು ಈಟ್, ವಾಟ್ ಆರ್ ದ ಕ್ವಾಂಟಿಟಿ ದೇ ಹ್ಯಾವ್ ಟು ಈಟ್ ಅಂಡ್ ವಾಟ್ ಆರ್ ದ ಕ್ವಾಲಿಟಿ ಫುಡ್ ದೇ ಹ್ಯಾವ್ ಟು ಈಟ್. ಅಂದ್ರೆ ಜನಕ್ಕೆ ಒಂದು ಅವೇರ್ ಬರ್ಬೇಕಂದ್ರ ಯಾವ್ದಾರ ಒಂದು ಪ್ರೋಗ್ರಾಮ್ ಮಾಡಣಪ್ಪ, ಜನಕ್ಕೆ ಯಾವ ತರ ಆಹಾರ ತಿನ್ಬೇಕು, ಈ ಪರಿಸ್ಥಿತಿ ಅಂದ್ರೆ ಈ ಪರಿಸರದಲ್ಲಿ ಅಥವಾ ಈ ತರ ಪರಿಸರ ವ್ಯವಸ್ಥೆಗೆ ಯಾವ ಆಹಾರ ತಿನ್ಬೇಕು, ಬೇಸಿಗೆ ಕಾಲದಲ್ಲಿ ಯಾವ ತಿನ್ಬೇಕು, ಚಳಿಗಾಲದಲ್ಲಿ ಯಾವ ತಿನ್ಬೇಕಂತ ಅವೇರ್ನೆಸ್ ಕೊಡ್ಬೇಕಲ್ಲ. ಸೊ ಹೀಗಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 7ನೇ ತಾರೀಕು ಪ್ರತಿ ವರ್ಷ 1982 ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 7 ತನ ಇದಕ್ಕೆ ಏನ್ ಮಾಡ್ತಾರೆ? ದಟ್ ಇಸ್ ನ್ಯಾಷನಲ್ ನ್ಯೂಟ್ರಿಯೆಂಟ್ ವೀಕ್ ಅಂತ ಮಾಡ್ತಾರೆ. ಅಂದ್ರೆ ಒಂದು ವಾರ ಸರ್ಕಾರ ಬೇರೆ ಬೇರೆ ಯೋಜನೆಗಳ ಮೂಲಕ ಜನರಿಗೆ ಗುಣಮಟ್ಟ ಆಹಾರದ ಸೇವನೆ ಬಗ್ಗೆ ಒಂದು ಅರಿವು ಮೂಡಿಸುವ ಪ್ರೋಗ್ರಾಮ್ ತಗೊಂಡ್ಬರ್ತಾರ ಅಂತ ಹೇಳ್ತಾರೆ. ಸೊ ಹೀಗಾಗಿ ನೋಡ್ಕೊಡ್ರಿ, ದಟ್ ಇಸ್ ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 7. ಅದೇ ಟೈಪ್ ಏನ್ ಮಾಡ್ತೀವಿ ಭಾರತ ಸರ್ಕಾರ 2013ರಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್, ಅಂದ್ರೆ ಭಾರತ ಸರ್ಕಾರ 2013ರಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ತಗೊಂಡ್ಬಂದು, ಅಂದ್ರೆ ನನಗೆ ನೋಡ್ರಿ, ರೈಟ್ ಟು ಫುಡ್ ಅಂದ್ರೆ ಆಹಾರವನ್ನು ಸೇವಿಸುವುದು ಕೂಡ ನನ್ನ ಮೂಲಭೂತ ಹಕ್ಕಂತ ಆರ್ಟಿಕಲ್ 21 ಅಲ್ಲಿ ಸೇರಿಸಿಬಿಡ್ತೀವಿ. ಎಕ್ಸಾಮ್ ಅಲ್ಲಿ ಕೇಳಬಹುದು, ಸರ್ ರೈಟ್ ಟು ಈಟ್ ಆರ್ ರೈಟ್ ಟು ಫುಡ್ ಇಸ್ ಕಮ್ಸ್ ಅಂಡರ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್? ದಟ್ ಇಸ್ ಆರ್ಟಿಕಲ್ 21. ಯಾವಾಗ ಸೇರಿಸ್ತಾರ ಅಂದ್ರೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013ರಲ್ಲಿ ಒಂದು ಕಾಯ್ದೆ ಮೂಲಕ ಆಹಾರವನ್ನು ಪಡೆದುಕೊಳ್ಳುವುದು ಕೂಡ ಪ್ರತಿಯೊಬ್ಬರ ಪ್ರಜೆಯ ಹಕ್ಕು ಅಂತ ಏನ್ ಮಾಡ್ತಾರೆ 21ಕ್ಕೆ ಸೇರಿಸ್ತಾರೆ. ಸೊ ಇದೇನ್ ಮಾಡ್ತು ಅಂದ್ರೆ ಪ್ರತಿಯೊಂದು ರಾಜ್ಯ ಸರ್ಕಾರಗಳು ನಿಮ್ಮ ರಾಜ್ಯದಲ್ಲಿರುವ BPL ಕಾರ್ಡ್ ಹೊಂದಿದ ವ್ಯಕ್ತಿಗೆ ಒಂದು ತಿಂಗಳಿಗೆ 5 kg ಧಾನ್ಯ, ಗುಣಮಟ್ಟ ಧಾನ್ಯ ಮತ್ತು 1 kg ಬೇಳೆಯನ್ನು ವಿತರಿಸಿ ಕಡಿಮೆ ಬೆಲೆಗೆ ಅಂತ ಹೇಳ್ತೀವಿ. ಕಡಿಮೆ ಬೆಲೆಗೆ, ಯಾಕಂದ್ರ ನಾವು ಎಲ್ಲಾ ಗೋಲ್ ತಗೋಬೇಕಂದ್ರೆ ಗವರ್ಮೆಂಟ್ ಹ್ಯಾಸ್, ಬಿಕಾಸ್ what is the strength of India? That the population of India is the strength of, what is the strength of India? The population is the strength of India. ಅಂದ್ರೆ ಭಾರತದ ಶಕ್ತಿ ಅಂದ್ರೆ ಭಾರತದ ಜನಸಂಖ್ಯೆ ಅಂತ ಹೇಳ್ತಾರೆ. ಆ ಜನಸಂಖ್ಯೆ ಆರೋಗ್ಯವಾಗಿಲ್ಲ ಅಂದ್ರ ದೇಶದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳೋದಿಲ್ಲ. ಅವ್ರು ಆರೋಗ್ಯವಾಗಿರ್ಬೇಕಂದ್ರೆ ನಮಗೆ ಆಹಾರ ಸರಿಯಾಗಿರ್ಬೇಕು ಮತ್ತು ಆರೋಗ್ಯ ಸ್ಕೀಮ್ಸ್ ಇರಬೇಕು, ಮತ್ತು ಇಂಟರ್ನ್ಯಾಷನಲ್ SDG ಗೋಲ್ 2 ಮತ್ತು 3 ಅದೇ ಎಲ್ಲ ಬೇಸಿಕ್ ನೀಡ್ಸ್. ಸೊ ಹೀಗಾಗಿ ನಾವು ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 7ನೇ ತಾರೀಕು ಮಾಡ್ತೀವಿ ನ್ಯಾಷನಲ್ ನ್ಯೂಟ್ರಿಯೆಂಟ್ ವೀಕ್ ಅಂತ ಮಾಡ್ತೀವಿ. ಹಾಗಾದ್ರೆ ಇಲ್ಲಿ ಏನ್ ಕೇಳ್ತಾರೆ ಥೀಮ್? ಇದನ್ನೆಲ್ಲ ಎಕ್ಸ್ಪ್ಲೇನ್ ಯಾಕೆ ಮಾಡತ್ತಾರೆ ಗೊತ್ತ್ರಿ? ಒನ್ಸ್ ಯು ಆರ್ ಅವೇರ್ ಅಬೌಟ್ ದ ಟಾಪಿಕ್, ಈಸಿ ಟು ಗೆಸ್ ದ ಆನ್ಸರ್ಸ್. ಅಂದ್ರೆ ಯಾವ್ದಾರ ಎಕ್ಸಾಮ್ಸ್ ಅಲ್ಲಿ ನೋಡ್ಕೊಡ್ರಿ, ಒಂದೊಂದು ಕ್ವಶನ್ ದೇವಾಕಿ ಕೇಳ್ತಾನ, ಆ ಟಾಪಿಕ್ ಬಗ್ಗೆ ನಿಮ್ಗೆ ಸ್ವಲ್ಪ ಅವೇರ್ನೆಸ್ ಇತ್ತಂತ ತಿಳ್ಕೊಡ್ರಿ, ಗೆಸ್ ಮಾಡೋದು ಬಹಳ ಈಸಿ ಆಗುತ್ತೆ. ಬಿಕಾಸ್ ಎವ್ರಿಥಿಂಗ್ ಗೊತ್ತಿರ್ಲೇಬೇಕಂದ್ರೆ ಅಟ್ಲೀಸ್ಟ್ ಆಪ್ಷನ್ ಎಲಿಮಿನೇಟ್ ಮಾಡಕ್ಕಾದ್ರೂ ಬರ್ಬೇಕ್ರಿ. ಸೊ ಹೀಗಾಗಿ ನೋಡ್ರಿ, ಈ ವರ್ಷದ ಮೇನ್ ಥೀಮ್ ಏನ್ ಗೊತ್ತ್ರಿ? ಈಟ್ ದ ರೈಟ್ ಫುಡ್ ಫಾರ್ ಬೆಟರ್ ಲೈಫ್. ಈಟ್ ದ ರೈಟ್ ಫುಡ್ ಫಾರ್ ಬೆಟರ್ ಲೈಫ್ ಇಸ್ ದ ಕರೆಂಟ್ ಇಯರ್ ಥೀಮ್ ಅಂತ ಹೇಳ್ತಾನೆ. ಹಾಗಾದ್ರೆ ನೋಡ್ರಿ, ಹೋದ ವರ್ಷ ಏನ್ ಮಾಡಿದ್ರಿ? ಹಾಗಾದ್ರೆ ಯಾರು ಇನ್ಚಾರ್ಜ್ ಅದಾರ ಇದಕ್ಕೆ? ಫಸಾಯಿ. ಇವ್ರು ಏನ್ ಮಾಡಿದ್ರಿ? ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನೋಡ್ರಿ, ರೊಡಾಮೈನ್ ಎಂಬ ಕಲರ್ ಪೌಡರ್ ನ ಬ್ಯಾನ್ ಮಾಡಿಸಿದ್ರೆ. ಯಾಕಂದ್ರೆ ಅದರಿಂದ ಕ್ಯಾನ್ಸರ್ ಜಾಸ್ತಿ ಆಗ್ತದೆ. ಯಾಕಂದ್ರೆ ರೈಟ್ ಟು ಫುಡ್ ಈಸ್ ಆಲ್ಸೋ ಮೈ ಫಂಡಮೆಂಟಲ್ ರೈಟ್. ಆ ಸರ್ಕಾರ ಆಹಾರ ಕೊಡಾದಂತ ಮಾರ್ಕೆಟ್ ನಲ್ಲಿ ರೊಕ್ಕ ಬರಾದಂತ ಎಲ್ಲಾ ಟೇಸ್ಟಿಂಗ್ ಪೌಡರ್ ಮತ್ತು ಕಲರ್ ಪೌಡರ್ ಪರ್ಮಿಷನ್ ಕೊಟ್ಟಾಗ ಅದರಿಂದ ಆರೋಗ್ಯ ಹಾಳಾಗ್ತಾ ಇದೆಲ್ರಿ. ಸೊ ಹೀಗಾಗಿ ನೋಡ್ಕೊಡಿ, ಫಾರ್ ಅವರ್ ಬೆಟರ್ ಲೈಫ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಆರೋಗ್ಯವಾಗಿದ್ರೆ ದೇಶಕ್ಕೆ ನಾವು ಒಂದು ಆಸ್ತಿ ಆಗ್ತೇವ್ರಿ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, bilateral trade between India and Russia has reached record how much $billion in the financial year of 2024-25. So please remember, this is the very important. ಯಾಕಂದ್ರೆ ಸರ್ ಯಾವುದೇ ಎಕ್ಸಾಮ್ ನೋಡ್ರಿ, ಎಕನಾಮಿಕ್ ಸರ್ವೆ ನಥಿಂಗ್ ಬಟ್ ಏನ್ ಗೊತ್ತ್ರಿ? ದಟ್ ಇಸ್ ಆರ್ಥಿಕ
ಸಮೀಕ್ಷೆ, ಆರ್ಥಿಕ ಸಮೀಕ್ಷೆ ಮೇಲೆ ಕ್ವಶನ್ಸ್ ಇರ್ತವೆ ಅಂದ್ರೆ ಸರ್ ವಾಟ್ ಡು ಯು ಮೀನ್ ಬೈ ಎಕನಾಮಿಕ್ ಸರ್ವೆ? ನಾವು ಈ ವರ್ಷದಲ್ಲಿ ಯಾವ ದೇಶದಿಂದ ಎಷ್ಟು ತರಿಸ್ಕೊಂಡ್ವಿ ಅಥವಾ ಯಾವ ದೇಶಕ್ಕೆ ನಾವು ಏನು ಕೊಟ್ಟಿದ್ದೀವಿ ಅದ್ರ ಮೇಲೆ ಕೌಂಟ್ ಮಾಡ್ತಾರೆ. ಎಕನಾಮಿಕ್ ಸರ್ವೆ ಇಸ್ ನಥಿಂಗ್ ಬಟ್ ಏನ್ ಗೊತ್ತ್ರಿ, ಜಸ್ಟ್ ಎ ಕಂಪ್ಯಾರಿಸನ್ ಬಿಟ್ವೀನ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ಸ್ ಫ್ರಮ್ ಒನ್ ನೇಷನ್ ಟು ಅನದರ್ ನೇಷನ್ ಅಂಡ್ ಹೌ ಮಚ್ ವಿ ಆರ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ಟು ಅದರ್ ನೇಷನ್ ಆರ್ ಹೌ ಮಚ್ ವಿ ಆರ್ ಗೆಟಿಂಗ್ ಬೆನಿಫಿಟ್ ಫ್ರಮ್ ಅದರ್ ನೇಷನ್. ಸೊ ಹೀಗಾಗಿ ಏನ್ ಕೇಳ್ತಾನ 2024-25 ಕೇಳ್ತಾನೆ, 2024-25 ಇದರಿಂದ ಸ್ವಲ್ಪ ನೋಡ್ಕೊಡ್ರಿ ಸರ್. ಇಂಡಿಯಾಕ್ಕೆ ನಮ್ಗೆ ಏನೇನ್ ಬೇಕಾಗಿದ್ದು? ಇಂಡಿಯಾ ವಾಂಟೆಡ್ ಹ್ಯಾವ್ ದಟ್ ಇಸ್ ಕಚ್ಚಾ ತೈಲ. ಸರ್ ನಮಗೆ ಕ್ರೂಡ್ ಆಯಿಲ್ ಎದಕ್ಕೆ ಬೇಕು? ಶಕ್ತಿ ಉತ್ಪಾದನೆಗೆ ಬೇಕಾಯ್ತಿ. ನೆಕ್ಸ್ಟ್ ಇಂಡಿಯಾ ನೀಡ್ ಟು ಹ್ಯಾವ್ ವೆಪನ್ಸ್ ಎದಕ್ಕೆ ಬೇಕು? ಬಿಕಾಸ್ ನಮ್ಮ ಸಾವರಿನ್ ಕಾಪಾಡ್ಬೇಕಂದ್ರೆ, ನಮ್ಮ ಸಾರ್ವಭೌಮನ ಕಾಪಾಡ್ಬೇಕಂದ್ರೆ ನಮಗೆ ಬಲಿಷ್ಠವಾದ ಆಯುಧಗಳು ಇರ್ಬೇಕಂದ್ರೆ ಒಂದು ಇಂಡಿಯಾ ಕಚ್ಚಾ ತೈಲ ಶಕ್ತಿ ಬೇಕೈತಿ. ವೆಪನ್ಸ್ ಎದಕ್ಕೆ ಬೇಕು? ಟು ಪ್ರೊಟೆಕ್ಟ್ ಅವರ್ ಬಾರ್ಡರ್ ಫ್ರಮ್ ಎನಿಮೀಸ್. ಬಿಕಾಸ್ ಸಿ ಆಲ್ವೇಸ್ ರಿಮೆಂಬರ್ ಒನ್ ಥಿಂಗ್, ನೇಷನ್ ಫಸ್ಟ್ ರಿಮೈನಿಂಗ್ ರೆಸ್ಟ್ರಿ. ದೇಶ ಮೊದಲು ಉಳಿದಿದ್ದೆಲ್ಲ ಆಮೇಲೆ ಅಂದಾಗ ಆಬ್ವಿಯಸ್ಲಿ ವಿ ಹ್ಯಾವ್ ಟು ಸೆಕ್ಯೂರ್ ರೈಟ್. ಸೊ ಹೀಗೆ ನಮ್ಗೆ ಕಚ್ಚಾ ತೈಲನೂ ಬೇಕು ಮತ್ತು ವೆಪನ್ಸ್ ಬೇಕಂದಾಗ ಆಬ್ವಿಯಸ್ಲಿ ಆಸ್ ಅ ಇಂಪೋರ್ಟಿಂಗ್ ಕಂಟ್ರಿ ಆಲ್ವೇಸ್ ವಿ ವಾಂಟ್ ಟು ಪಿಕ್ ದ ಬೆಸ್ಟ್ ಆಫರ್ ರೈಟ್. ಸೊ ಹೀಗೆ ಭಾರತ ಬೆಸ್ಟ್ ಆಫರ್ ತಗೋಬೇಕಲ್ಲಿ. ಈಗ ನೋಡಿ ಕಂಪ್ಯಾರಿಸನ್ ಕೇಳ್ಬೋದು. ಹಾಗಾದ್ರೆ ಭಾರತ 2024-25 ಕಚ್ಚಾ ತೈಲ ಯಾವ ದೇಶದಿಂದ ಜಾಸ್ತಿ ತರಿಸ್ಕೊಂಡು ಅಂದ್ರೆ ಇಂಪೋರ್ಟ್, ಈ ತರ ಸಿಂಬಲ್ ಯೂಸ್ ಮಾಡಿ. ಫಸ್ಟ್ ಯಾವ್ದ್ರಿ? ರಷ್ಯಾ. ಸೆಕೆಂಡ್ ಯಾವ್ದನ್ನ ತರಿಸ್ಕೊಂತೀವಿ ನಾವು? ಇರಾಕ್. ಥರ್ಡ್ ಪ್ಲೇಸ್ ಎಲ್ಲಿದ್ದೀವಿ ನಾವು? ದಟ್ ಇಸ್ UAE. ಫೋರ್ತ್ ಪ್ಲೇಸ್ ಅಲ್ಲಿ ಇದೀವಿ ನಾವು, ದಟ್ ಇಸ್ ಸೌದಿ ಅರೇಬಿಯಾ. ಅಂದ್ರೆ ಅಮೆರಿಕ ಇಲ್ಲಿ ಇಲ್ಲ, ಮತ್ತೆ ಜಲಸ್ ಫೀಲ್ ಆಗದಲ್ಲ ಈಗ ಅವಂಗ, ಜಲಸ್ ಫೀಲ್ ಆಗದ್ರಿ. ನೆಕ್ಸ್ಟ್ ನೋಡ್ಕೊಡ್ರಿ, ನೆಕ್ಸ್ಟ್ ಇಲ್ಲಿ ವೆಪನ್ಸ್ ಅಂತೀವಿ. ನೆಕ್ಸ್ಟ್ ವೆಪನ್ಸ್ ಸರ್ ಫಸ್ಟ್ ಪ್ಲೇಸ್ ಯಾವ್ದಾಗುತ್ತೆ? ರಷ್ಯಾ. ಅಂದ್ರೆ ಭಾರತ ತನ್ನ 36% ವೆಪನ್ ರಷ್ಯಾದಿಂದ ತಗೋತೀವಿ. ಉದಾಹರಣೆಗೆ S-400 ಇರ್ಬೋದು. ನೆಕ್ಸ್ಟ್ S-400 ಆದ್ಮೇಲೆ ನೆಕ್ಸ್ಟ್ ದಟ್ ಇಸ್ ಬ್ರಹ್ಮೋಸ್ ಮಿಸೈಲ್. ಇದು ಬ್ರಹ್ಮೋಸ್ ನಮ್ದಲ್ಲ ರೀ, ನಾವು ರಷ್ಯಾ ಮತ್ತು ಭಾರತ ಜಂಟಿಯಾಗಿ ಅಭಿವೃದ್ಧಿ ಪಡಿಸ್ತಾ ಇದ್ವಿ, ಬಟ್ ಡಿಸೈನು ರಷ್ಯಾದ. ಬೆಸ್ಟ್ ಎಕ್ಸಾಂಪಲ್ ರೀಸೆಂಟ್ಲಿ ನಿನ್ನೆ ಕರೆಂಟ್ ಅಫೇರ್ಸ್ ಹೇಳಿದ್ರಿ MiG-29, ಇದನ್ನು ಕೂಡ ನಾವು ರಷ್ಯಾದಿಂದ ತಗೊಂಡಿವಿ. ನೆಕ್ಸ್ಟ್ ಒಂದು ಸುಕೋಯ್, ಇದು ಕೂಡ ನಾವು ರಷ್ಯಾದಿಂದ ತಗೊಂಡಿವಿ. ಸೊ ಇದನ್ನು ಕೂಡ ರಷ್ಯಾ ತಂದ. ಬೆಸ್ಟ್ ಎಕ್ಸಾಂಪಲ್ ಏರ್ಕ್ರಾಫ್ಟ್ ಕ್ಯಾರಿಯರ್, ದಟ್ ಇಸ್ INS ವಿಕ್ರಮಾದಿತ್ಯ ಆಲ್ಸೋ ವಿ ಹ್ಯಾವ್ ಪರ್ಚೇಸ್ ಫ್ರಮ್ ರಷ್ಯಾ ರೈಟ್. ಸೊ ಹೀಗೆ ಫಸ್ಟ್ ಪ್ಲೇಸ್ ರಷ್ಯಾ. ಸೆಕೆಂಡ್ ಪ್ಲೇಸ್ ಏನಿದೆ? ಫ್ರಾನ್ಸ್ ಇಂದ ನೋಡ್ಕೊಂಡು ವಿ ಹ್ಯಾವ್ ಟೇಕನ್ ದಟ್ ಇಸ್ ರಫೇಲ್ ತಗೊಂಡಿವ್ರಿ. ಥರ್ಡ್ ಪ್ಲೇಸ್ ಏನ್ ಹೋದ್ರೆ USA ಇದೆ. ಅಂದ್ರೆ US ಇಂದ ಬರೀ 8% ತಗೊಂತೀವಿ ನಾವು ವೆಪನ್ಸ್ ನ, ಉಳ್ಕಿದ್ದೆಲ್ಲ ರಷ್ಯಾ ಫ್ರಾನ್ಸ್ ಮತ್ತೆ ಜಲಸ್ ಫೀಲ್ ಆಗದಲ್ರಿ. ಸೊ ನತ್ತಿಮಟ್ಟನ್ ಗೊತ್ತ್ರಿ. ಸೊ ಭಾರತ ಯಾಕಂದ್ರೆ ನಮ್ಗೆ ಬೆಸ್ಟ್ ಡೀಲ್ ಕೊಡ್ತಾ ಇದ್ರು ಅವರು, ಯಾಕಂದ್ರೆ ನಮ್ಮ ಕಡೆ ಸಬ್ಸಿಡೈಸ್ ಕ್ರೂಡ್ ಆಯಿಲ್ ಕೊಡತ್ತಂದ್ರ. ಸೊ ಆಸ್ ಅ ನೇಷನ್ ವಿ ಆರ್ ಹ್ಯಾವಿಂಗ್ ಸೆಕೆಂಡ್ ಲಾರ್ಜೆಸ್ಟ್ ರೋಡ್ವೇ ನೆಟ್ವರ್ಕ್. ಈ ಎಕ್ಸಾಂಪಲ್ ಕೇಳಿದನ್ರಿ ಅಂದ್ರೆ ಭಾರತ ಪ್ರಪಂಚದಲ್ಲಿ 2ನೇ ಅತಿ ದೊಡ್ಡ ರಸ್ತೆ ಸಾರಿಗೆ ಮತ್ತು 4ನೇ ಅತಿ ದೊಡ್ಡ ರೈಲು ಸಾರಿಗೆ. ರಸ್ತೆ ಮತ್ತು ರೈಲ್ ಅಂತ ಬಂದಾಗ ಆಬ್ವಿಯಸ್ಲಿ ನೋಡ್ಕೊಡ್ರಿ, ಫ್ಯೂಲ್ ಹ್ಯಾಸ್ ಟು ಬಿ ದೇ ರೈಟ್. ನಮ್ಗೆ ಇಂಜಿನ್ ಬಿ ಹೋಗ್ಬೇಕಲ್ಲ. ಫ್ಯೂಲ್ ಅಂತ ಐದರ್ ಯು ಆರ್ ಯೂಸಿಂಗ್ ಪೆಟ್ರೋಲ್ ಆರ್ ಡೀಸೆಲ್ ಆರ್ ಯು ಆರ್ ಯೂಸಿಂಗ್ ಎಲೆಕ್ಟ್ರಿಸಿಟಿ. ಮತ್ತೆ ಇದನ್ನು ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ಬರ್ನ್ ಸಮಥಿಂಗ್ ರೈಟ್. ಸೊ ಹೀಗಾಗಿ ಈ ಆರ್ಥಿಕ ವರ್ಷದಲ್ಲಿ ಎಷ್ಟು ಇಂಪ್ರೂವ್ ಆಗಿದೆ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ $68.7 billion. $68.7 billion ಅಂದ್ರೆ ನಥಿಂಗ್ ಬಟ್ ನೋಡ್ಕೊಳ್ಳಿ, ಇಂಡಿಯಾದ ಆಲ್ಮೋಸ್ಟ್ ನೋಡ್ಕೊಳ್ಳಿ 33% ಟ್ರೇಡ್ ಹೆಚ್ಚಿಗೆ ಆಗಿದೆ ಅಂತ ಹೇಳ್ತೀವಿ. ಯಾರ ಜೊತೆ? ರಷ್ಯಾದಿಂದ. ಇಲ್ಲಿ ನೋಡ್ರಿ, ಕ್ರೂಡ್ ಆಯಿಲ್ ಅಲ್ಲಿ ನಾವು ಅಮೆರಿಕ ಸ್ಕಿಪ್ ಮಾಡಿದ್ವಿ. ಇಲ್ಲಿ ನೋಡಿ ವೆಪನ್ಸ್ ಅಲ್ಲಿ ಕೂಡ ಅಮೆರಿಕನ ಆಲ್ಮೋಸ್ಟ್ ಆಲ್ ಸ್ಕಿಪ್ ಮಾಡಿದ್ವಿ. ಆಬ್ವಿಯಸ್ಲಿ ಡೊನಾಲ್ಡ್ ಟ್ರಂಪ್ ಇಸ್ ಅ ಕ್ಯಾಪಿಟಲಿಸ್ಟಿಕ್. ಅಂದ್ರೆ ಡೊನಾಲ್ಡ್ ಟ್ರಂಪ್ ಅಮೆರಿಕದ ರಾಷ್ಟ್ರಪತಿ ಒಬ್ಬ ಕ್ಯಾಪಿಟಲಿಸ್ಟಿಕ್ ಅದಾರಿ, ಅಂದ್ರೆ ಬಿಸ್ನೆಸ್ ಮ್ಯಾನ್. ಅವ್ರು ಏನ್ ಮಾಡತ್ತಾರ? ಇಂಡಿಯಾಕ್ ಪ್ರೆಷರ್ ಹಾಕ್ತಾರೆ. ಬಟ್ ಇಂಡಿಯಾಕ್ ಪ್ರೆಷರ್ ಹಾಕಂದ್ರೆ ಭಾರತ ಒಂದು ಸಾರ್ವಭೌಮ ದೇಶ ಇದೀವಿ. ವಿ ನೋ ಹೌ ಟು ಬ್ಯಾಲೆನ್ಸ್ ಅವರ್ ಕಂಟ್ರಿ ಸರ್. ನಮ್ಮಲ್ಲಿ ಇಂಟರ್ನಲ್ಲಿ ಕೆಲವೊಂದಿಷ್ಟು ಭೇದ ಭಾವಗಳು ಇದಾವೆ, ಬಟ್ ಎಕ್ಸ್ಟರ್ನಲ್ ಅಂತ ಬಂದಾಗ, ದೇಶ ಅಂತ ಬಂದಾಗ ವಿ ಆರ್ ಆಲ್ ಇಂಡಿಯನ್ಸ್ ಅಂತ ಅನ್ಬಿಟ್ಟಿವ್ರಿ. ಅವ್ರು ಇನ್ನೂ ಎಷ್ಟೇ ಓವರ್ ಆಕ್ಟಿಂಗ್ ಮಾಡಿದ್ರು ಇಂಡಿಯಾ ನೋ ವಾಟ್ ಟು ಡೂ ಬೆಟರ್. ಸೊ ಹೀಗಾಗಿ ಇಂಡಿಯಾ ಯಾಕಂದ್ರೆ ನೋಡಿ, ನಾವು ಇಂಡಿಪೆಂಡೆನ್ಸ್ ಆದಾಗಿಂದ ವಿ ಆಲ್ವೇಸ್ ಮೇಂಟೈನ್ ದ ನ್ಯೂಟ್ರಾಲಿಟಿ. ನಮ್ಮ ಮೇಲೆ ಯಾರೇ ದಬ್ಬಾಳಿಕೆ ಮಾಡಕ್ ಬಂದ್ರು ವಿ ಹ್ಯಾವ್ ಮೇಂಟೈನ್ ನ್ಯೂಟ್ರಾಲಿಟಿ. ಬಟ್ ದಿಸ್ ಇಸ್ ನಾಟ್ ದ ಟೈಮ್ ಲೈಕ್ ದಟ್. ಎಲ್ಲರೂ ನೋಡ್ಕೊಡ್ರಿ, ನಾ ಸಾಲ ಕೊಟ್ಟನಂತೆ ನಿನ್ ಹೆಂಗ್ ಬೇಕಾದಂಗ ರೆಸ್ಟ್ರಿಕ್ಷನ್ ಹಾಕಕ್ ಬರಂಗಿಲ್ರಿ. ಯು ಆಲ್ಸೋ ಹ್ಯಾವ್ ಸಮ್ ರೆಸ್ಪೆಕ್ಟ್, ಯು ಆಲ್ಸೋ ಹ್ಯಾವ್ ಸಮ್ ಕ್ವಾಲಿಟೀಸ್ ರೈಟ್. ಸೊ ಹೀಗಾಗಿ ವಿ ನೋ ನಮ್ಗಿಂತ ಒಳ್ಳೊಳ್ಳೆ ಆಫೀಸರ್ಸ್ ಅದು ಹೆಂಗ ಇನ್ನೂ ಅವ್ರಿಗೆ ರಿಪ್ಲೈ ಕೊಡ್ಬೇಕಂತ ಆಲ್ರೆಡಿ ರೆಡಿ ಮಾಡತ್ತೆ. ಬಿಕಾಸ್ ಬೆಸ್ಟ್ ಎಕ್ಸಾಂಪಲ್ SCO ಮೀಟಿಂಗ್, ಎಂಟೈರ್ ವರ್ಲ್ಡ್ ಇಸ್ ಟಾಕಿಂಗ್ ಅಬೌಟ್ SCO ಮೀಟಿಂಗ್. ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಬಟ್ ಸದ್ಯ ನೋಡ್ರಿ, ದಟ್ ಇಸ್ C is the right answer. Okay, next one. Recently, which court have constituted a special investigation team, that is SIT, special investigation team, to investigate Ambani's family's Vanthara wildlife facility? See, one thing code, Manusya, human is the most selfish mammal on the ground antide. ಮನುಷ್ಯ
ಭೂಮಿ ಮೇಲೆ ಕಂಡು ಬರುವ ಎಲ್ಲ ಜೀವಿಗಳಲ್ಲಿ ಅತಿ ದೊಡ್ಡ ಸ್ವಾರ್ಥಿ ಜೀವಿ ಅಂತ ವೆದರ್ ಎಕ್ಸೆಪ್ಟ್ ಆರ್ ನಾಟ್ ಎಕ್ಸೆಪ್ಟ್ ಇಟ್ ಇಸ್ ಅ ಟ್ರೂ. ನಾನ್ ಮಾಡ್ತೀವಿ ನಮ್ಮ ಅಭಿವೃದ್ಧಿ ಹೆಸರು ಅಭಿವೃದ್ಧಿಗೆ ಏನ್ ಮಾಡ್ತೀವಿ ನಾವು ವಿ ಆರ್ ಡಿಸ್ಟ್ರಾಯಿಂಗ್ ದಟ್ ಇಸ್ ಬಯೋಡೈವರ್ಸಿಟಿ. ಅಂದ್ರೆ ನಾವೇನ್ ಮಾಡ್ತೀವಿ ಗೊತ್ತ್ರಿ, ಒಂದು ಜೀವ ವೈವಿಧ್ಯವನ್ನು ನಾಶ ಮಾಡ್ತೇವೆ. ಹೌದು ಸರ್, ಇವಾಗ ನನಗೇನ್ ಗೊತ್ತ್ರಿ, ಮನುಷ್ಯನಿಗೆ ಹೇಳ್ತಾನೆ ನನಗೆ ಗೋಲ್ಡ್ ಬೇಕು ವಿ ಹ್ಯಾವ್ ಟು ಹ್ಯಾವ್ ಗೋಲ್ಡ್ ಅಂತ ತಿಳ್ಕೊಳ್ಳಿ. ಅವಾಗ ಮನುಷ್ಯ ಏನ್ ಮಾಡ್ತಾನೆ, ಗೋಲ್ಡ್ ನ ಒಂದು ಅರಣ್ಯಕ್ಕೆ ಹೋಗಿ ಅಲ್ಲಿರುವ ಬಂಗಾರ ಏನ್ ಮಾಡ್ತಾರೆ, ಗಣಿಗಾರಿಕೆ ಮಾಡ್ತಾನೆ. ಗಣಿಗಾರಿಕೆ ಮಾಡಿದಾಗ ಅಲ್ಲಿರುವ ಜೀವ ವೈವಿಧ್ಯ ಏನಾಗುತ್ತೆ, ನಾಶ ಆಗತ್ತ. ಸೊ ಹೀಗಾಗಿ ಇಲ್ಲಿರುವ ಜೀವಿಗಳು ಬೇರೊಂದು ಪ್ರದೇಶಕ್ಕೆ ಹೋಗ್ಬೇಕಲ್ಲಿದ್ದ the biodiversity which is available from this area, they will start displacing towards the other area. ಅಂದ್ರೆ ಅಲ್ಲಿರುವ ಜೀವಿಗಳು ಬೇರೆ ಕಡೆ ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಬೇರೆ ಕಡೆ ಸ್ಪ್ರೆಡ್ ಆದಾಗ ಅವಕ್ಕೆ ಲೈಫ್ ಸಿಗಬೇಕಲ್ಲ. ಇಫ್ ದೇ ಆರ್ ನಾಟ್ ಗೋಯಿಂಗ್ ಟು ಗೆಟ್ ಪ್ರಾಪರ್ ಎನ್ವೈರನ್ಮೆಂಟ್ ಅಂಡ್ ಎನ್ವೈರನ್ಮೆಂಟಲ್ ಕಂಡೀಷನ್ ಅಂಡ್ ಸಪೋರ್ಟ್, ಡೆಫಿನೆಟ್ಲಿ ದೇ ವಿಲ್ ಸ್ಟಾರ್ಟ್ ಡೈಯಿಂಗ್ ರೈಟ್. ಸೊ ಈ ಟೈಮಲ್ಲಿ ಒಬ್ರು ಏನಂತಾರ, ಇಲ್ಲಪ್ಪ ನಾವು ಇವನ್ನ ಕಾಪಾಡೋದಕ್ಕೆ ಅಂತಾರೆ ರೆಸ್ಕ್ಯೂ ಅಂದ್ರೆ ಆತರ. ಸರ್ ಮೊದ್ಲಿಗೆ ಅವ್ರ ಜಾಗ ಕಸ್ಕೊಂಡು ಅವು ಬೇರೆ ಕಡೆ ಹೋಗ್ತಿರ್ಬೇಕಾರ ಅವನ್ನ ನಾವು ಕಾಪಾಡಕ್ಕೆ ಏನಂತ ನಾವು ದಟ್ ಇಸ್ ರೆಸ್ಕ್ಯೂ ಮಾಡೋದಂತ ಹೇಳ್ತಾರೆ, ಕಾಪಾಡೋದನ್ನ. ನೆಕ್ಸ್ಟ್ ಮಾಡ್ಕೊಡ್ರಿ, ರೆಸ್ಕ್ಯೂ ಅಂತ ಕಾಪಾಡಿದ ಮೇಲೆ ಏನ್ ಮಾಡಿದ್ರೆ ಒಂದು ಆವಾಸ ಸ್ಥಾನ ಕೊಡ್ಬೇಕಲ್ಲ, ಅದಕ್ಕೆ ರಿಹ್ಯಾಬಿಟೇಷನ್ ಅಂದ್ರೆ ಫಸ್ಟ್ ಮನುಷ್ಯನ ಏನ್ ಮಾಡಿ ಗೊತ್ತಿರ, ನಾವು ಫಸ್ಟ್ ಹೋಗಿ ಗೋಲ್ಡು ಕಲ್ಲಿದ್ಲು ಇವೆಲ್ಲ ಬೇಕಂತೇಳಿ ಹೋಗಿ ಅರಣ್ಯವನ್ನು ನಾಶ ಮಾಡಿದ್ವಿ, ಅಲ್ಲಿರುವ ಜೀವಿಗಳ ಆವಾಸ ಸ್ಥಾನ ಕಸ್ಕೊಂಡಿವ್ರಿ. ವಿ ಹ್ಯಾವ್ ಡಿಸ್ಟ್ರಾಯ್ಡ್ ದೇರ್ ಹ್ಯಾಬಿಟೇಷನ್. ಅವು ಬೇರೆ ಕಡೆ ಹೋಗ್ತಿರ್ಬೇಕಾರ ಪ್ರತಿಯೊಂದು ಜೀವಿ ಸಡನ್ಲಿ ಒಂದು ಪರಿಸರದಲ್ಲಿ ಬದಲಾವಣೆ ಬಂದ್ರೆ ಚೇಂಜ್ ಆಗಕ್ಕೆ ಕಷ್ಟ ಆಗತ್ರಿ. 10 ಪ್ರಾಣಿಯಲ್ಲಿ 1 ಜೀವಿ ಆದತ್ತು 2 ಜೀವಿ ಆದ್ರೂ ಸತ್ತವ್ರಿ. ಸೊ ಈ ಟೈಮಲ್ಲಿ ನೋಡ್ಕ ಅಪಾಯಕ್ಕೆ ಒಳಗಾದ ಜೀವಿಗಳನ್ನ ನಾವು ಕಾಪಾಡ್ತೀವಿ. ಯಾಕಂದ್ರೆ ಮೊದ್ಲಿಗೆ ಕಸ್ಕೊಂಡಿದ್ ನಾವು, ಈಗೇನ್ ಹೇಳ್ತೀವಿ, ಮಾನವೀಯತೆ ತೋರ್ಸತ್ತೀವಿ, ರೆಸ್ಕ್ಯೂ ಮಾಡ್ತೀವಿ ಅಂದ್ರೆ ಕಾಪಾಡುವುದು. ಮತ್ತ ಅವಕ್ಕೇನಪ್ಪ ಇನ್ನೊಂದು ಪುನರ್ವಸತಿ, ರಿಹ್ಯಾಬಿಟೇಷನ್ ಕೇಂದ್ರ ಅಥವಾ ಸೆಂಟರ್ ಅಂತ ಹೇಳ್ತಾರೆ. ಪ್ಲೀಸ್ ರಿಮೆಂಬರ್ಸ್ ಅಂದ್ರೆ ಸರ್ ಪ್ರಪಂಚದಲ್ಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ರೆಸ್ಕ್ಯೂ ಅಂಡ್ ರಿಹ್ಯಾಬಿಟೇಷನ್ ಸೆಂಟರ್ ಯಾವ್ದು ಗೊತ್ತ್ರಿ? ದಟ್ ಇಸ್ ವಾಂತಾರ ಸೆಂಟರ್. ದಟ್ ಇಸ್ ಪ್ರೆಸೆಂಟ್ ಇನ್ ದಟ್ ಇಸ್ ಗುಜರಾತ್ ಅಲ್ಲಿ ಇದೆ. ಇದು ಗುಜರಾತ್ ಅಲ್ಲಿ ಇದೆ. ಯಾರಿದ್ರದ್ದು ಓನರ್? ದಟ್ ಇಸ್ ರಿಲಯನ್ಸ್. ಯಾಕೆ ರಿಲಯನ್ಸ್ ಅಂದ್ರೆ ಪ್ರೈವೇಟ್ ಪೀಪಲ್ ಯಾವಾಗ ಚಾರಿಟಿ ವರ್ಕ್ ಎದಕ್ ಮಾಡ್ತಾರ, ಟು ರಿಡ್ಯೂಸ್ ದೇರ್ ಟ್ಯಾಕ್ಸೇಷನ್. ಅದು ಏನಂತ ನೋಡನ್ರಿ, ಇಲ್ಲಿ ಏನಾಗಿದೆ ಗೊತ್ತ್ರಿ, ಇಲ್ಲಿ ಏನಂತಂದ್ರ ಇತ್ತೀಚೆಗೆ ಒಂದು ಹ್ಯೂಜ್ ಕಾಂಟ್ರವರ್ಸಿ ಆಗಿತ್ತು. ಯಾರಾದ್ರೂ ನೋಡಿರ್ಬೋದು ಅಂದ್ರೆ ಒಂದು ಆನೆಯನ್ನು ತಗೊಂಡ್ಬಂದು, ಆನೆಯನ್ನು ಅಂದ್ರೆ ದೇವಾಲಯದಲ್ಲಿರುವ ಆನೆಯನ್ನು ತಗೊಂಡೋಗಿ ಇಲ್ಲಿ ವಾಂತಾರ ಒಳ್ಳೆ ಫೆಸಿಲಿಟಿ ಇಟ್ಟಿದ್ರು. ಏನಂತೇಳಿ, ಇಲ್ಲ ಅದನ್ನ ಆ ಟೆಂಪಲ್ ನ ವ್ಯವಸ್ಥಾಪಕರು ಅದನ್ನ ಸರಿಯಾಗಿ ನೋಡ್ಕೊಂಡಿಲ್ಲ, ಅದಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ ಅಂತೇಳಿ. ಹಾಗಾಗಿ ಅಲ್ಲಿ ಜನ ಏನ್ ಮಾಡಿದ್ರು, ಅಲ್ಲಿ ಜನ ಎಲ್ಲರೂ ಸ್ಟ್ರೈಕ್ ಮಾಡ್ಕೊಂಡು ವಾಪಸ್ ಅದನ್ನ ಕರೆ ತಗೊಂಡ್, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ವಾಪಸ್ ತಗೊಂಡ್ಬಂದ್ವಿ. ಇವಾಗ ಏನು ಕಲಿಗೇಷನ್ ಇದೆ ಅಂದಾಗ, ಇವಾಗ ಏನ್ ಗೊತ್ತ್ರಿ, ಪೆಟಿಷನ್ ಏನ್ ಹಾಕಿರ ಅಂದಾಗ, ಸರ್ ಇವರು ಇಲ್ಲಿಗಲ್ ಆಗಿ ತಮಗೆ ಯಾವ್ಯಾವ ಪ್ರಾಣಿ ಇಷ್ಟ ಆಗ್ತಾವಲ್ಲ ಅವನ್ನ ಸುಮ್ಮನೆ ಈ ಹೆಸರಲ್ಲಿ ತಗೊಂಡ್ಬರ್ತಾ ದುಡ್ಡು ಕೊಟ್ಟು ತಗೊಂಡು ಅದನ್ನ ಮಾಡ್ತಾ ಅಂದ್ರೆ ಅದಕ್ಕೆ ಅದರ ಹಕ್ಕುಗಳನ್ನ ಕಸಿಕೊಳ್ತಾರೆ ಅಂತೇಳಿ ಒಂದು ಪೆಟಿಷನ್ ಬಿದ್ದಿದೆ. ಸೊ ಇದನ್ನ ಇನ್ವೆಸ್ಟಿಗೇಟ್ ಮಾಡಕ್ ಸುಪ್ರೀಂ ಕೋರ್ಟ್ ಒಂದು SIT ಟೀಮ್ ಮಾಡಿ. ಹಾಗಾದ್ರೆ ಏನೇನ್ ಅಲಿಗೇಷನ್? ಸರ್ ಇವರು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ನ ಉಲ್ಲಂಘನೆ ಮಾಡ್ತಾ ಇದಾರೆ ಅಂತ. ಯಾಕಂದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಯಾವ ಪ್ರಾಣಿನ ಬಳಸಬಾರ್ದು, ಎಷ್ಟು ಹಂತದಲ್ಲಿ ಬಳಸಬೇಕು, ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು, ನಿಷೇಧ ಏನಂತೇಳಿ ಇಲ್ಲಿ ನಮ್ಗೆ ಟೋಟಲ್ ಎಷ್ಟು ಮಾಡ್ಯಾರ ಗೊತ್ತಿಲ್ಲ. ದಟ್ ಇಸ್ ಶೆಡ್ಯೂಲ್ಸ್. ಅಂದ್ರೆ ಒಟ್ಟಲ್ಲಿ ಎಷ್ಟು ಏನ್ ಮಾಡ್ರಿ, 6 ಮೊದಲಿಗೆ 6 ಪಟ್ಟಿದ್ವಿ, ಈಗ ಅದನ್ನ ರಿಡ್ಯೂಸ್ ಮಾಡಿ 3 ಮಾಡಿದ್ದಾರೆ. ಅದಕ್ಕೆ ಪ್ಲಸ್ 1 ಆಡ್ ಮಾಡ್ಕೊಂಡು ಟೋಟಲ್ 4 ಇದು. ಅಂದ್ರೆ ಯಾವ ಜೀವಿಯನ್ನ ಬಳಸಿದ್ರೆ ನಿಮಗೆ ಅಪರಾಧ, ಯಾವ್ದು ಬಳಸಬಾರ್ದು ಅದೆಲ್ಲ ಲಿಸ್ಟ್ ಮಾಡಿಟ್ಟಾರೆ. ನೆಕ್ಸ್ಟ್ ಏನ್ ಹತ್ರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್. ನೆಕ್ಸ್ಟ್ ಏನಂದ್ರೆ ಸೆಂಟ್ರಲ್ ಜೂ ಅಥಾರಿಟಿ. ಅಂದ್ರೆ ಒಂದು ನಮ್ಮಲ್ಲಿ 1992 ಒಂದು ಸೆಂಟ್ರಲ್ ಜೂ ಅಥಾರಿಟಿ ಮಾಡಿದ್ವಿ. ಅಂದ್ರೆ ಯಾವ್ದಾದ್ರು ಒಂದು ಪ್ರಾಣಿಯನ್ನು ಒಂದು ಸಂಗ್ರಹಾಲಯಕ್ಕೆ ವರ್ಗಾವಣೆ ಮಾಡ್ಬೇಕಾದ್ರ ಈ ಪ್ರಾಧಿಕಾರದ ಪರ್ಮಿಷನ್ ತಗೋಬೇಕು. ಸುಮ್ಸಲ್ರಿ ರೊಕ್ಕ ಬರ್ತೈತಿ ಟೂರಿಸಂ ಮಾಡಿರ ಅಂತೀವಿ. ಕಾಡಲ್ಲಿರೋ ಒಂದು ಆನೆಯನ್ನು ತಗೊಂಡೋಗಿ ನೀನು ಮೈಸೂರಿನಾಗ ಇಟ್ರ ಸರ್ಕಾರಕ್ಕೆ ಆದಾಯ ಬರ್ತಾ ಇದೆ, ಬಟ್ ಆ ಪ್ರಾಣಿಯ ಹಕ್ಕು ಉಲ್ಲಂಘನೆ ಆಗ್ತಲ್ಲ, ಅದಕ್ಕೆ ಒಂದು ಸೆಂಟ್ರಲ್ ಜೂ ಅಥಾರಿಟಿ ಅಂತ. ನೆಕ್ಸ್ಟ್ ಏನಂತೀರಿ, ದಟ್ ಇಸ್ ಸೈಟ್ಸ್. ಯಾಕಂದ್ರ ಇಲ್ಲಿ ಕೆಲವೊಂದಿಷ್ಟು ಪ್ರಾಣಿನ ಬೇರೆ ದೇಶದಿಂದ ತಗೊಂಡ್ಬಂದಾರಂತ ಅಲಿಗೇಷನ್ ಇದೆ ರೀ. ಸರ್ ತಗೊಂಡ್ಬಂದಾರ ಗೊತ್ತ್ರಿ, ಆಬ್ವಿಯಸ್ಲಿ ಇವ್ರು ಏನ್ ಮಾಡತ್ತಾರ, ಒಂದು ಟ್ಯಾಕ್ಸ್ ನ ಉಳಿಸ್ಕೋಬಹುದು, ದೇ ಕ್ಯಾನ್ ರಿಡ್ಯೂಸ್ ದೇರ್ ಟ್ಯಾಕ್ಸ್. ನೆಕ್ಸ್ಟ್ ಏನ್ರಿ, ಟೂರಿಸಂ ಮಾಡ್ಬೋದಲ್ಲ ನಾಳೆ ನಂದಜಗ ಅಂತೇಳಿ. ನೋಡಪ್ಪ ನಮ್ಮಲ್ಲಿ ಚೀತಾಗಳು ಆನೆಗಳು ಅಂತೇಳಿ ಟೂರಿಸಂ ಲಾಭ ತಗೊಂಡ್ ನಥಿಂಗ್ ಬಟ್ ಏನ್ ಗೊತ್ತ್ರಿ, ಏನೋ ಒಂದು ಕಾನ್ಸ್ಪಿರಸಿ ಇದೆ ಅಂತ ಅರ್ಥ. ಆಸ್ ಅ ಕಾಮನ್ ಪರ್ಸನ್ ಫಸ್ಟ್ ಜಾಗ ಕಸ್ಕೊಂಡಿದ್ ನಾವು
ಹೋಲ್ ಸರ ಕಾಪಾಡತ್ತಲ್ಲ ಅದನ್ನಾರ ಹೇಳಿ ಸರ ಒಂದು ಕಾಪಾಡ್ತಾ ಅಂತ ಮಾನವೀಯತೆ ದೃಷ್ಟಿ ಅಂತಂದ್ರ ಕಾಪಾಡ್ತಾ ಇದ್ರ ಅಂದಾಗ ಪುಕ್ಕಟ್ ಏನ್ ಕಾಪಾಡತ್ತಲ್ರಿ ಸರ್. ನಮ್ಮಲ್ಲಿ ಸೆಸ್ ಟ್ಯಾಕ್ಸ್ ನ ಕಡಿಮೆ ಮಾಡ್ಲಿಕ್ಕೆ ಲಾಟ್ಸ್ ಆಫ್ ದ ಬಿಸ್ನೆಸ್ ಪ್ಲಾನ್ ಅಂಡ್ ಕಂಪನೀಸ್ ವಿಲ್ ಡೂ ಚಾರಿಟಿ ವರ್ಕ್. ಅದರ್ವೈಸ್ ಗವರ್ಮೆಂಟ್ ಎಕ್ಸ್ಟ್ರಾ ಟ್ಯಾಕ್ಸ್ ತಗೊಂಡು ಅದನ್ನ ಕಾಪಾಡ್ತೈತಿ. ನೆಕ್ಸ್ಟ್ ನಾಳೆ ಅವ್ರು ಟೂರಿಸಂ ಮಾಡ್ಕೋಬಹುದಲ್ಲ ಸರ್. ನಾವು ಸಾಂಪ್ರದಾಯಿಕ ಒಂದು ಆನೆಯನ್ನು, ನಾವು ಗಜರಾಜನ ಒಂದು ದೇವಾಲಯ ಆನೆಯನ್ನು ಬಲವಪೂರ್ವಕ ತಗೊಂಡ್ಬಂದು ಅದರ ನ್ಯಾಚುರಲ್ ಹ್ಯಾಬಿಟೇಟ್ ಕಸ್ಕೊಂಡು ನಿನ್ನ ನನ್ನ ಸೆಂಟ್ರಲ್ ಇದ್ರ ಬದುಕ್ತಿ ಅಂತ ಹೇಳ್ದ ಹೆಂಗ್ರಿ, ಇಟ್ ಇಸ್ ನಾಟ್ ಅಕ್ಸೆಪ್ಟಬಲ್ ರೈಟ್. ಸೊ ಹೀಗಾಗಿ ಇಲ್ಲಿ SIT ಟೀಮ್ ಮಾಡಿದ್ ಗುಜರಾತ್ ಅನ್ಕೋಬೇಡ್ರಿ, ದಟ್ ಇಸ್ ಸುಪ್ರೀಂ ಕೋರ್ಟ್. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಆ ಆನೆಯನ್ನು ವಾಪಸ್ಸು ದೇವಾಲಯಕ್ಕೆ ಕಳಿಸಲಾಯ್ತ್ರಿ. ಈಗ ಸುಪ್ರೀಂ ಕೋರ್ಟ್ ಹಾಗಾದ್ರೆ ನೋಡ್ರಿ ಇಲ್ಲಿ ಈ ವೈಲ್ಡ್ ಲೈಫ್ ಇದು ಅಂದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಉಲ್ಲಂಘನೆ ಆಗಿದೆ ಅಂತೀರಿ, ಸೆಂಟ್ರಲ್ ಜೂ ಅಥಾರಿಟಿ ಆಕ್ಟ್ ಉಲ್ಲಂಘನೆ ಇದೆ, ಸೈಟ್ಸ್ ಉಲ್ಲಂಘನೆ ಐತಿ ಅಂತಂದಾಗ ಹಾಗಾದ್ರೆ ಇನ್ವೆಸ್ಟಿಗೇಟ್ ಮಾಡ್ರಿ ಅಂತೇಳಿ SIT ಟೀಮ್ ಮಾಡಿದ್ದಾರೆ. ಸೊ ಪ್ಲೀಸ್ ರಿಮೆಂಬರ್, ಅಂದ್ರೆ ಇದ ಟೀಮ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ರೀ. ಸೊ ಪ್ಲೀಸ್ ರಿಮೆಂಬರ್. ನೆಕ್ಸ್ಟ್ ಒನ್, which state has announced financial assistance rupees 10,000 to every woman to start an enterprise of her choice ಅಂತ ಹೇಳ್ತಾರೆ. ಅವೇಸ್ ನೋಡ್ಕೊಡ್ರಿ. ಒಂದು ಇಲ್ಲಿ ಅಂದ್ರೆ SDG 1 ಇದೆ ಬಡತನ ನಿರ್ಮೂಲನೆ. ನೆಕ್ಸ್ಟ್ SDG 5 ಇದೆ, ದಟ್ ಇಸ್ ಜೆಂಡರ್ ಇಕ್ವಾಲಿಟಿ ಅಂತ ಹೇಳ್ತಾರೆ, ಜೆಂಡರ್ ಇಕ್ವಾಲಿಟಿ ಅಂತೀರಿ. ನೆಕ್ಸ್ಟ್ SDG 8 ಇದೆ, ದಟ್ ಇಸ್ ಡಿಸೆಂಟ್ ವರ್ಕ್ ಅಂಡ್ ಎಕನಾಮಿಕ್ ಗ್ರೋತ್ ಇದೆ. ಹಾಗಾಗಿ ಡಿಸೆಂಟ್ ವರ್ಕ್ ಅಂಡ್ ಎಕನಾಮಿಕ್ ಗ್ರೋತ್. ನೆಕ್ಸ್ಟ್ SDG 10 ಇದೆ, ಏನಂತೀರಿ, ಇನ್ಇಕ್ವಾಲಿಟಿ ರಿಡಕ್ಷನ್, ಅಂದ್ರ ಅಸಮಾನತೆಯನ್ನು ತಗ್ಗಿಸಿ ಅಂತ ಹೇಳ್ತಾರ. ಸೊ ಹೀಗಾಗಿ ನಮ್ಮಲ್ಲಿ ಒಂದು ಕಲ್ಚರ್ ಐತ್ರಿ, ಎಲೆಕ್ಷನ್ ಬಂದಾಗ ಹುಯಿ ಅಂತ ಸ್ಕೀಮ್ಸ್ ಬಿಡ್ತಾರ, ಆಮೇಲೆ ಅದು ಎಷ್ಟು ಜನಕ್ಕೆ ಮುಟ್ಟುದಿಲ್ಲ. ಯಾಕಂದ್ರೆ ನಮಗ ಒಂದು ಉದ್ಯೋಗ ಬೇಕ್ರಿ, ವಿ ನೀಡ್ ಟು ಹ್ಯಾವ್ ಎಂಪ್ಲಾಯ್ಮೆಂಟ್. ನೀವು ಸ್ಕೀಮ್ ಕೊಡೋದು ಬೇಡಪ್ಪ, ನನಗೆ ಒಂದು ಉದ್ಯೋಗ ಸೃಷ್ಟಿ ಮಾಡ್ಕೊಂಡ್ರೆ ಆಸ್ ಅ ಯೂತ್ ಐ ಆಮ್ ಗೋಯಿಂಗ್ ಟು ಅರ್ನ್ ಮೈ ಓನ್ ಮನಿ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಿಹಾರ. ಯಾಕಂದ್ರೆ ಬಿಹಾರದಲ್ಲಿ ಎಲೆಕ್ಷನ್ ಇದೆಯಲ್ಲ, ಬೇರೆ ಏನಾಗ ಗೊತ್ತಿದೆ, ದಟ್ ಇಸ್ ಚೀಫ್ ಮಿನಿಸ್ಟರ್ ಮಹಿಳಾ ರೋಜ್ಗಾರ್ ಯೋಜನಾ ಅಂತ ಹೇಳ್ತಾರೆ. ಅಂದ್ರೆ ಚೀಫ್ ಮಿನಿಸ್ಟರ್ ಮಹಿಳಾ ರೋಜ್ಗಾರ್ ಯೋಜನೆಯಲ್ಲಿ 10,000 ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ದಾರೆ. 10,000 ರೂಪಾಯಿ ಇನಿಷಿಯಲ್ ನಿಮ್ಗೆ 10,000 ರೂಪಾಯಿ ಕೊಡ್ತೀವಿ, 10,000 ರೂಪಾಯಿ ಕೊಡ್ತೀವಿ. ನೆಕ್ಸ್ಟ್ 6 ತಿಂಗಳಾದ್ಮೇಲೆ 50,000 ತನಕ ಕೊಡ್ತೀವಿ. ಇದು 2 ಲಕ್ಷ ತನಕ ಇನ್ಕ್ರೀಸ್ ಆಗ್ಬೋದು. ಅಂದ್ರೆ ನೀವೇನೋ ಕೆಲಸದಿಂದ ಲಾಭ ತಗೊಂಡು ವಾಪಸ್ಸು ಈ ತರ 10,000 ರೂಪಾಯಿ ನೀವು ಇನ್ಸ್ಟಾಲ್ಮೆಂಟ್ ಕಟ್ತಾ ಹೋದಂಗ ನಾವು ನಿಮ್ಗೆ ಇನ್ನೂ ಜಾಸ್ತಿ ಮಾಡ್ತೀವಿ ಅಂತ. ನಥಿಂಗ್ ಬಟ್ ಏನ್ ಗೊತ್ತ್ರಿ, ಪ್ರಧಾನ ಮಂತ್ರಿ ವಿಶ್ವಕರ್ಮ ಸ್ಕೀಮ್ ಇತ್ತಲ್ಲ, ಅದೇ ರೀತಿಯಲ್ಲಿ ಕೂಡ ಈ ಸ್ಟೇಟ್ ಅಲ್ಲಿ ಮಾಡಿದ್ರಿ. ಸೊ ಇದಕ್ಕೆ ಸರಿಯಾದ ಉತ್ತರ ಬಿಹಾರಿ. Next one, what is the percentage of growth in agriculture, livestock, forestry and fisheries and mining sector in the first quarter of finance? Because we know that ನಮ್ದು ನೋಡ್ರಿ ಸರ್, ನಮ್ಮಲ್ಲಿ ಆರ್ಥಿಕ ವರ್ಷ ಸ್ಟಾರ್ಟ್ ಆಗೋದು ಯಾವಾಗದ್ರಿ, ಆರ್ಥಿಕ ವರ್ಷ ಸ್ಟಾರ್ಟ್ ಆಗೋದು ದಟ್ ಇಸ್ ಏಪ್ರಿಲ್ ಇಂದ ನೆಕ್ಸ್ಟ್ ಇಯರ್ ಮಾರ್ಚ್ 31st ಸರ್. ಈಗ ಯಾಕಂದ್ರೆ ಆನ್ ದ ಫಸ್ಟ್ ಏಪ್ರಿಲ್ 1935 RBI ವಾಸ್ ಎಸ್ಟಾಬ್ಲಿಷ್. ಅದಕ್ಕೆ ನಮ್ಮ ಆರ್ಥಿಕ ವರ್ಷನ ಏಪ್ರಿಲ್ 1 ಹೇಳ್ತೀನಿ. ಈಗ ಫಸ್ಟ್ ಕ್ವಾರ್ಟರ್ ಅಂತ ಸರ್ 12 ತಿಂಗಳನ್ನ ಏನ್ ಮಾಡ್ತೀವಿ ಅಂತ್ರಿ, ಡಿವೈಡೆಡ್ ಬೈ 4 ಮಾಡ್ತೀನಿ. ಅಂದ್ರೆ 3 ತಿಂಗಳಿಗೆ ಒಂದು ಕ್ವಾರ್ಟರ್ ಅಂತ ಹೇಳ್ತೀವಿ ನಾವು, ಒಂದು ಕ್ವಾರ್ಟರ್ ಅಂತ ಹೇಳ್ತೀವಿ. ಹಾಗಾದ್ರೆ ನೋಡ್ರಿ, ಏಪ್ರಿಲ್ ಮೇ ಜೂನ್ ಇದು ಫಸ್ಟ್ ಕ್ವಾರ್ಟರ್ ಆಯ್ತ್ರಿ. ನೆಕ್ಸ್ಟ್ ನೋಡ್ಕೊಡಿ, ದಟ್ ಇಸ್ ಜುಲೈ ಆಗಸ್ಟ್ ಸೆಪ್ಟೆಂಬರ್, ಇದು ಸೆಕೆಂಡ್ ಕ್ವಾರ್ಟರ್ ಆಯ್ತು. ಇವಾಗ ಏನಾಯ್ತು ನೋಡ್ರಿ, 2025 ಅಂತ ಅಂದಾಗ ಆಬ್ವಿಯಸ್ಲಿ ನೋಡ್ರಿ, ಇದು 2025-26 ಆದ್ರೆ ಹಿಂದಿಲ್ದ ಏನೈತ್ರಿ 2024 and 25 ಐತಲ್ಲ, ಅವಾಗ ಕೂಡ ಫಸ್ಟ್ ಕ್ವಾರ್ಟರ್ ಏನಂತೀವಿ ನಾವು, ಆಗಸ್ಟ್ ಮೇ ಜೂನ್. ಹಾಗಾದ್ರೆ ಏನಾಗ್ತ ಗೊತ್ತ್ರಿ, ಹೋದ ವರ್ಷದ ಫಸ್ಟ್ ಕ್ವಾರ್ಟರ್ ಇಂದ ಈ ವರ್ಷದ ಫಸ್ಟ್ ಕ್ವಾರ್ಟರ್ಗೆ ಎಷ್ಟು ಪ್ರತಿಶತ ಇಂಪ್ರೂವ್ ಆಗಿದೆ ಅಂತ ಕೇಳ್ತಾನೆ. ಅದರಲ್ಲಿ ಹೇಳಿದಾನೆ ಯಾವ ಅಗ್ರಿಕಲ್ಚರ್ ಆಫೀಸ್ ನೋಡ್ಕೊಳ್ಳಿ. ಅಗ್ರಿಕಲ್ಚರ್ ಅಂತ ಬಂದಾಗ ನಮ್ಗೆ ಅಗ್ರಿಕಲ್ಚರ್ ಕಮ್ಸ್ ಇನ್ ಪ್ರೈಮರಿ ಸೆಕ್ಟರ್ ಅಂದ್ರೆ ಪ್ರಾಥಮಿಕ ವಲಯ ಏನೇ ಬರ್ತದೆ, ದಟ್ ಇಸ್ ಕೃಷಿ ಬರ್ತದ್ರಿ, ಅನಿಮಲ್ ಹಸ್ಬೆಂಡ್ರಿ ಅಂದ್ರೆ ಹೈನುಗಾರಿಕೆ ಬರ್ತದ್ರಿ, ಲೈಫ್ ಸ್ಟಾಕ್ಸ್ ಅಂತೀರಿ. ನೆಕ್ಸ್ಟ್ ಏನ್ ಬರ್ತದೆ, ಫಿಶಿಂಗ್ ಕೂಡ ಬರ್ತೈತಿ. ನೆಕ್ಸ್ಟ್ ಏನ್ರಿ, ದಟ್ ಇಸ್ ಹ್ಯಾಂಡ್ಲೂಮ್ಸ್, ಎಲ್ಲ ಪ್ರೈಮರಿ ಸೆಕ್ಟರ್ ಬರ್ತಂದಾಗ ಆಬ್ವಿಯಸ್ಲಿ ನೋಡ್ಕೊಡಿ. ಈ ಕ್ಷೇತ್ರದಲ್ಲಿ ಏನ್ ಗೊತ್ತಿ, ಈ ಕ್ಷೇತ್ರದಲ್ಲಿ ಉದ್ಯೋಗ ಜಾಸ್ತಿ ಅದಾವು, ಆದ್ರೆ ಆದಾಯ ಕಡಿಮೆ ಇತ್ತು. ಜಾತಿ ಜನ ಯಾಕಂದ್ರೆ ಇಲ್ಲಿ ಮರೆ ಮಾಚಿದ ನಿರುದ್ಯೋಗ ಅಂದ್ರೆ ಹಿಡನ್ ಅನ್ಎಂಪ್ಲಾಯ್ಮೆಂಟ್ ಇದ್ರಿ. ಸೊ ಭಾರತ ಸರ್ಕಾರ ಇದನ್ನ ಇಂಪ್ರೂವ್ ಮಾಡ್ಬೇಕಂತ ನೋಡ್ರಿ, ಪ್ರಧಾನ ಮಂತ್ರಿ ವಿಶ್ವಕರ್ಮ ಸ್ಕೀಮ್ ತಗೊಂಡ್ಬಂದ್ ನಾವು. ಪ್ರಧಾನ ಮಂತ್ರಿ ವಿಶ್ವಕರ್ಮ ಸ್ಕೀಮ್. ನೆಕ್ಸ್ಟ್ ಪ್ರಧಾನ ಮಂತ್ರಿ ಕುಸುಮ ಯೋಜನೆ ತಗೊಂಡ್ಬಂದ್ ನಾವು, ಸೋಲಾರ್ ಪ್ಯಾನಲ್ ಕೊಡ್ಲಿಕ್ಕೆ. ಪ್ರಧಾನ ಮಂತ್ರಿ ಕಿಸಾನ್ ಸ್ಕೀಮ್ ತಗೊಂಡ್ಬಂದ್ ನಾವು, ಅಂದ್ರೆ ಸ್ವಲ್ಪ ಫೈನಾನ್ಸಿಯಲ್ ಅಸಿಸ್ಟೆಂಟ್. ನಥಿಂಗ್ ಬಟ್ ಏನ್ ಗೊತ್ತಿ, ಒಂದಲ್ಲ ಒಂದು ರೀತಿಯಲ್ಲಿ ಬಸ್ ಎಕ್ಸಾಮ್ ನಿನ್ನೆ ಒಂದು ಕವರ್ ಮಾಡಿದ್ದೇನ, ಎಷ್ಟೇ ನೋಡ್ರಿ, ಮತ್ಸ್ಯ ಸ್ಕೀಮ್ ತಗೊಂಡ್ಬಂದ್ರ ಟು ಇನ್ಕ್ರೀಸ್ ಸಪೋರ್ಟ್ ಫಾರ್ ದಟ್ ಇಸ್ ಫಿಶಿಂಗ್ ಇಂಡಸ್ಟ್ರಿ. ಸೊ ನಥಿಂಗ್ ಬಟ್ ಏನು, ಸರ್ಕಾರ ಯಾಕಂದ್ರೆ ಇಲ್ಲಿ ಜಾಸ್ತಿ ಉದ್ಯೋಗದ ಅವಕಾಶ ಇದೆ, ಬಟ್ ಆದಾಯ ಕಡಿಮೆ ಇದೆ. ಅಂದ್ರೆ ಜಾಸ್ತಿ ಭಾರತದ
58% ಭಾರತೀಯರು ಪ್ರಾಥಮಿಕ ವಲಯದಲ್ಲಿ ಕೆಲಸ ಮಾಡತ್ತಾರ. ಸೊ ಮತ್ತೆ ಅಲ್ಲಿ ಸ್ಕೀಮ್ ಕೊಟ್ಟು ಹೇಗಾರು ಮಾಡಿ ಅಲ್ಲಿ ಅಭಿವೃದ್ಧಿ ಹೊಂದಿಸ್ಬೇಕು. ಯಾಕಂದ್ರ ಗವರ್ಮೆಂಟ್ ಆಫ್ ಇಂಡಿಯಾ ಕಮಿಟ್ಮೆಂಟ್ ಏನೈತ್ರಿ, ರೈತರ ಆದಾಯವನ್ನು ಡಬಲ್ ಮಾಡ್ತೀನಿ ಅಂತ ಹೇಳಿದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಕಮಿಟೆಡ್. ಓಕೆ, ಲಾಂಗ್ ಬ್ಯಾಕ್ ಅವು ಇಂಡಿಯಾದಲ್ಲಿರುವ ರೈತರ ಆದಾಯವನ್ನು ದುಗುಣ ಮಾಡ್ತೀನಿ, ಡಬಲ್ ಮಾಡ್ತೀನಿ. ಮತ್ತೆ ಡಬಲ್ ಮಾಡ್ಬೇಕಂದ್ರ ಯು ಹ್ಯಾವ್ ಟು ಗಿವ್ ಸಪೋರ್ಟ್ ಕೊಡ್ಬೇಕಲ್ಲಿ. ಇಲ್ಲಿ ನೋಡಿ, ಅಗ್ರಿಕಲ್ಚರ್ ಒಂದು MSP ಇವನ್ನೆಲ್ಲ ಕೊಟ್ಕೊಂಡು, ದಟ್ ಇಸ್ ಬಿಕಾಸ್ ಸಿರಿಧಾನ್ಯಗಳ ವರ್ಷ ಅಂತ ಮಾಡಿದ್ವಿ ನಾವು 2023. ಅಂದ್ರೆ ನಥಿಂಗ್ ಬಟ್ ಒಂದಲ್ಲ ಒಂದು ರೀತಿಯಲ್ಲಿ ಗವರ್ಮೆಂಟ್ ಇಸ್ ಇಂಟ್ರೆಸ್ಟೆಡ್ ಇನ್ ಪ್ರೈಮರಿ ಸೆಕ್ಟರ್. ಯಾಕಂದ್ರೆ ಅತಿ ಹೆಚ್ಚು ಜನ ಇಲ್ಲಿ ಕೆಲಸ ಮಾಡ್ತಾರೆ, ಬಟ್ ಆದಾಯ ಕಡಿಮೆ ಇದೆ. ಅದಕ್ಕೆ ಸ್ವಲ್ಪ ಸಪೋರ್ಟ್ ಕೊಟ್ಟು ಭಾರತ ಸರ್ಕಾರ ಕೃಷಿ ಅಂದ್ರೆ ಪ್ರಾಥಮಿಕ ಫೋಕಸ್ ಮಾಡ್ತೀವಿ. ಈಗ ಏನ್ ಮಾಡ್ತಾರೆ, ಹೋದ ಕ್ವಾರ್ಟರ್ಕಿನ ಈ ಕ್ವಾರ್ಟರ್ ಎಷ್ಟು ಇಂಪ್ರೂವ್ ಆಗಿದೆ ಅಂತ ಕೇಳ್ತಾನೆ. ದಟ್ ಇಸ್ ಕರೆಕ್ಟ್ ಆನ್ಸರ್ ಇಸ್ 3.7%. 3.7%. ಸೊ ಯಾವಾಗ ನೋಡ್ಕೊರಿ, ಎಕನಾಮಿಕ್ ಸರ್ವೆನು ನೋಡ್ಕೊಂಡವ್ರಿ, ಎಕನಾಮಿಕ್ ಸರ್ವೆನು ನೋಡ್ಕೊಂಡು ಹೋಗ್ಬೇಕ್ರಿ. ಸಿ ದಿಸ್ ಇಸ್ ಹೌ ದೇ ಆರ್ ಗೋಯಿಂಗ್ ಟು ಆಸ್ಕ್ ಅ ಕ್ವಶನ್. ಅದಕ್ಕೇನ್ರಿ, ಯಾವ್ದಾರ ಒಂದು ಕರೆಂಟ್ ಅಫೇರ್ಸ್ ಬಂದಾಗ ಅದ್ರ ಹಿಂದಿಲ್ವಲ್ಲ ನೀವು 360 ಡಿಗ್ರಿ ತೀವ್ ಸರ್, ನಮ್ಗೆ 360 ಡಿಗ್ರಿ ಗೊತ್ತಾಗ್ತಲ್ಲ ಅಂದಾಗ ಡೇ ಬೈ ಡೇ ನಾನು ವಿಡಿಯೋಸ್ ನೋಡ್ಕೊಂತವ್ರಿ. ನಿಮ್ದು ಕೂಡ ಮೈಂಡ್ ಅದೇ ತರ 360 ಥಿಂಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗಿ ಇಷ್ಟು ಇಂಪ್ರೂವ್ ಆಗಿತ್ತು ಅಂದಾಗ ಮೇ ಬಿ ಗವರ್ಮೆಂಟ್ ಯಾವ್ದು ಸಪೋರ್ಟ್ ಕೊಟ್ಟಿರ್ಬೇಕು. ಯಾವ್ದು ಸಪೋರ್ಟ್ ಅಂತ ಹುಡುಕಿರಂತ ಕೊಡಿ, ಯು ವಿಲ್ ಗೆಟ್ ಆಲ್ ದ ಇನ್ಫಾರ್ಮೇಶನ್. ಇಸ್ ಇಟ್ ಕ್ಲಿಯರ್ ನಾವು? ಓಕೆ, ಅಂದ್ರೆ ದಿಸ್ 10 ಕ್ವಶನ್. ಐ ಹೋಪ್ ಇವತ್ತಿನ ಕ್ವಶನ್ಸ್ ಅಲ್ಲಿ ನಿಮಗೆ ಒಂದು ಸ್ವಲ್ಪ ಕ್ಲಾರಿಟಿ ಬರ್ತಾ ಇದೆ ಅನ್ಕೊಂತೀನಿ. ಯಾಕಂದ್ರೆ ಹಂತವಾಗಿ ಐ ಆಮ್ ಗೋಯಿಂಗ್ ಟು ಇನ್ಕ್ರೀಸ್ ಮೈ ಅಂದ್ರೆ ಕಂಟೆಂಟ್ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ತಾನೆ. ಯಾಕಂದ್ರೆ ನೀವು 18 ವಿಡಿಯೋ ನೋಡ್ಕೊಂಡು ಬರ್ರಿ, ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ ಮೈಂಡ್ ಫ್ರೆಶ್ ಆಗ್ತಾ ಯು ವಿಲ್ ಆಲ್ಸೋ ಸ್ಟಾರ್ಟ್ ಥಿಂಕಿಂಗ್. ಹೋದ ವರ್ಷಕ್ಕಿಂತ ಈ ವರ್ಷ ಇನ್ಕ್ರೀಸ್ ಆಗೈತೆ ಅಂದ್ರೆ ಮೇ ಬಿ ಸಪೋರ್ಟ್ ಇಲ್ಲಿ ನೋಡಿ, ಪ್ರೈಮರಿ ಸೆಕ್ಟರ್ ಸಪೋರ್ಟ್ ಕೊಟ್ಟಿರ್ಬೇಕು. ಹೌದಲ್ಲ, ಸ್ಕೀಮ್ ಕೊಟ್ಟಿದ್ರಲ್ಲ, MSP ಕೊಟ್ಟಿದ್ರು, ಮಿನಿಮಮ್ ಸಪೋರ್ಟಿವ್ ಪ್ರೈಸ್ ಕೊಟ್ಟು, ಅದಕ್ಕೆ ಸಿರಿಧಾನ್ಯಕ್ಕೆ. ನೆಕ್ಸ್ಟ್ ಹೈನುಗಾರಿಕೆ ಸಬ್ಸಿಡಿ ಕೊಡತ್ತಾರ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಡ್ತಾರ, ಫಿಶಿಂಗ್ ಕೊಡತ್ತಾರ. ಸೊ ನಥಿಂಗ್ ಬಟ್ ಏನ್ ಗೊತ್ತ್ರಿ, ನಿಮ್ದು ಮೈಂಡ್ ಕೂಡ ಆ ತರ ಥಿಂಕ್ ಆಗ್ತಾ ಹೋದ್ರ ಈಗ ಯಾಕೆ ಮಾಡತ್ತಾರ, ನಾವು SDG ಗಳಿಗೆ ನಾವು ಕೂಡ ಸೈನ್ ಮಾಡಿದೇವ್ರಿ. ಓಕೆ, ಅದಕ್ಕೆ ಎಲ್ರಿ ಬೇಕಾ ನೋಡ್ರಿ, ಇವೆಲ್ಲ ಸಪೋರ್ಟ್ ಇಂದಲ್ಲ. SDG 2024 ರ್ಯಾಂಕಿಂಗ್ ಎಷ್ಟಿತ್ತು ಇಂಡಿಯಾದು? 109th ಇತ್ತು. ಇದೇ 2025 ತೆಗಿರಿಗೆ 2025 ಎಷ್ಟಿ ಅರೌಂಡ್ 99th ಏನೋ ಬಂದಿದ್ದೀನಿ. ಅಂದ್ರ 10 ರ್ಯಾಂಕ್ ಇಂಪ್ರೂವ್ ಆಗಿ ಅಂದಾಗ ಗವರ್ಮೆಂಟ್ ಇಸ್ ಸಪೋರ್ಟಿಂಗ್ ಅಲ್ಲ. ಅಂದ್ರೆ ಒನ್ ಟೈಮ್ ಚೆಕ್ ಮಾಡ್ಕೊಡಿ. SDG 2024 109th ಇತ್ತು ನಮ್ದು. ಇವಾಗ 2025 ಗೆ ಅರೌಂಡ್ 99th ಏನೋ ಬಂದಿದ್ದೀರಿ. 99th 97th, ಐ ಆಮ್ ನಾಟ್ ಏಬಲ್ ಟು ರಿಮೆಂಬರ್. ಸೊ ನಥಿಂಗ್ ಬಟ್ ಇಲ್ಲೆಲ್ಲ ಇಂಪ್ರೂವ್ಮೆಂಟ್ ಆಗ್ತದ, ಸರ್ಕಾರ ಎಲ್ಲಾ ಕ್ಷೇತ್ರದಲ್ಲಿ ಒಂದು ಸಪೋರ್ಟ್ ಮಾಡ್ತಾ ಇರ್ಬೋದು ಅಂತ ಅರ್ಥ. ಸೊ ಪ್ಲೀಸ್ ರಿಮೆಂಬರ್, ಅಂದ್ರೆ ಓದ್ಬೇಕಾರ ಕರೆಂಟ್ ಅಫೇರ್ಸ್, ಡೈಲಿ ಕರೆಂಟ್ ಅಫೇರ್ಸ್ ನ ದಿಸ್ ಇಸ್ ಹೌ ಯು ಹ್ಯಾವ್ ಟು ಪ್ರಿಪೇರ್ ಇಟ್. ನಿಮ್ಗೆ ಏನೇನ್ ಬೇಕು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಕವರ್ ದೋಸ್ ಟಾಪಿಕ್ಸ್ ರೀ. ಐ ಹೋಪ್ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ಸ್ ಬಂದ್ರೆ, ಸ್ವಲ್ಪ ಎನ್ವೈರನ್ಮೆಂಟ್ ಇತ್ತು, ಸ್ವಲ್ಪ ಎಕನಾಮಿ ಜಾಸ್ತಿ ಇತ್ತು, ಮತ್ತು ಸಮ್ ಇಂಟರ್ನ್ಯಾಷನಲ್ ರಿಲೇಷನ್ ಇತ್ತು. ಸೊ ಪ್ಲೀಸ್ ಇನ್ನು ಯಾರು ಪ್ರೀವಿಯಸ್ ವಿಡಿಯೋಸ್ ನೋಡಲ್ಲ, ಪ್ಲೀಸ್ ಗೋ ಅಂಡ್ ವಾಚ್ ದ ಪ್ರೀವಿಯಸ್ ವಿಡಿಯೋಸ್, ದೆನ್ ಓನ್ಲಿ ಒಂದು ಲಿಂಕ್ ಸಿಗಕ್ಕೆ ಸ್ಟಾರ್ಟ್ ಆಗತ್ರಿ. ಓಕೆ, ಐ ಹೋಪ್ ಇವತ್ತಿನ ಕ್ವಶನ್ಸ್ ಲೈಕ್ ಆಗಿದೆ ಅನ್ಕೊಂತಾರೆ. ಇದೇ ತರ ಕಂಟಿನ್ಯೂ ನಾವು ಅಪ್ರೋಚ್ ಇಟ್ಕೊಂಡ್ ತಗೊಂಡ್ರಿ. ಯಾಕಂದ್ರೆ ಎಕ್ಸಾಮ್ ಡೇಟ್ ಬಂದಾಗ ಅವಾಗ ಮಾಡೋ ಕರೆಂಟ್ ಅಫೇರ್ಸ್ ಬೇರೆ ಇದಿರಿ, ಅವನ್ನ ಒಂದು ಸೀರೀಸ್ ಮಾಡೋಣ. ಬಟ್ ಟಿಲ್ ದಟ್ ಸ್ವಲ್ಪ ನಿಮ್ಮ ಮೈಂಡ್ ನ 360 ಡಿಗ್ರಿ ರೊಟೇಟ್ ಮಾಡ್ತಾ ಬರ್ರಿ. ಓಕೆ, ಥ್ಯಾಂಕ್ ಯು ಗೈಸ್, ಹ್ಯಾವ್ ಎ ನೈಸ್ ಡೇ.